ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಸಂದೇಶವನ್ನು ಆರಂಭ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸೋದಾದರೆ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಕರ್ತನೆ, ಈ ದಿನದಲ್ಲಿ ಈ ರೀತಿಯಾಗಿ ನಿಮ್ಮ ಅಮೂಲ್ಯವಾದಂಥ ಮಾತುಗಳನ್ನು ಕೇಳಲು ಧ್ಯಾನಿಸಲು ಕೊಟ್ಟಂಥ ಈ ಅಮೂಲ್ಯ ಭಾಗ್ಯಕ್ಕಾಗಿ ಅವಕಾಶಕ್ಕಾಗಿ ನಿಮಗೆ ವಂದನೆಗಳು. ಕರ್ತನೆ, ಪರೀಕ್ಷೆಗಳನ್ನು ಬರೆಯುತ್ತಿರುವಂಥ ನಿಮ್ಮ ಮಕ್ಕಳನ್ನು ಬಲಪಡಿಸಿ ಹೆಚ್ಚಾದ ಜ್ಞಾನವನ್ನು ತಿಳುವಳಿಕೆಯನ್ನು ನೀವು ಕೊಟ್ಟು ನಿಮ್ಮಲ್ಲಿನೂ ಹೆಚ್ಚಾಗಿ ಅಭಿವೃದ್ಧಿಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇಲೆ. ಈ ದಿನ ಪರೀಕ್ಷೆಗಳನ್ನು ಬರೆಯುತ್ತಿರುವಂಥ ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥ ಒಂದು ಸಂದೇಶವನ್ನು ನಾವು ಮಾತನಾಡಿಕೊಳ್ಳೋರಾಗಿರೋಣ. ಸಂದೇಶದ ಹೆಸರು ಯಾವುದು ಸ್ವಂತ ಊರು, ಯಾರು ಸ್ವಂತ ಜನರು ಎಂಬುದಾಗಿ. BBTH ಸೆಕೆಂಡ್ ಇಯರ್ ಪಾಠಗಳಲ್ಲಿ ಒಂದು ಪಾಠ, ಸ್ವಂತ ಊರು ಯಾವುದು, ಸ್ವಂತ ಜನರು ಯಾರು ಎಂಬುದಾಗಿ. ಸ್ವಂತ ಊರು ಯಾವುದು, ಸ್ವಂತ ಜನರು ಯಾರು? ಎಂತಹ ಪ್ರಶ್ನೆ ಇದು, ಎಂತಹ ಪ್ರಶ್ನೆ, ಹೌದಲ್ಲ? ಈ ಭೂಮಿಯ ಮೇಲೆ ಜೀವಿಸುತ್ತಿರುವಂಥ ನಮಗೆ, ಈ ಭೂಮಿಯ ಮೇಲೆ ಬದುಕುತ್ತಿರುವಂಥ ನಮಗೆ ನಮ್ಮದೇ ಆದಂಥ ಸ್ವಂತ ಊರಿದೆ. ಆ ಸ್ವಂತ ಊರಲ್ಲಿ ನಾವು ಬೆಳೆದಿರ್ತೇವೆ, ಸ್ವಂತ ಊರಲ್ಲಿ ನಾವು ಜನಿಸಿರ್ತೇವೆ. ಆ ಊರು ನಮಗೆ ಅನೇಕ ಜ್ಞಾಪಕಗಳನ್ನು ಕೊಡುವಂಥದ್ದಾಗಿದೆ, ಜ್ಞಾಪಕಗಳು ಆ ಊರಿನಲ್ಲಿ ಇರುವಂಥದ್ದಾಗಿದೆ. ಆದರೆ ಯಾವುದು ಸ್ವಂತ ಊರು ಅಂತಂದರೆ ಏನ ಪ್ರಶ್ನೆ? ವಾಟ್ ಈಸ್ ದಟ್ ಕ್ವಶನ್? ಸ್ವಂತ ಜನರು ಅಂತಂದರೆ ಜನರು ಸ್ವಂತವರು ಯಾರು? ರಕ್ತ ಸಂಬಂಧಿಕರು, ಆತ್ಮೀಯರು ಅಥವಾ ಕುಟುಂಬಸ್ಥರು, ಅವರು ಸ್ವಂತವರು, ಹೌದಾ? ಆದರೆ ಸ್ವಂತ ಊರು ಯಾವುದು, ಜನರು ಯಾರು ಎನ್ನುವಂಥ ಪ್ರಶ್ನೆನೇ ಒಂಥರ ಹಾಸ್ಯಾಸ್ಪದವಾಗಿದೆ, ನಗುವ ಥರ ಇದೆ. ಯಾಕಂತಂದರೆ ನಮ್ಮ ಸ್ವಂತ ಊರು ಎನ್ನುವಂಥದ್ದು ನಮಗೆ ಗೊತ್ತು ಎಂಬುದಾಗಿ ತುಂಬ ಜನ ಅಂದುಕೊಳ್ಳಬಹುದು. ನನ್ನ ಸ್ವಂತ ಜನರು ಯಾರು ಎಂಬುದಾಗಿ ನನಗೆ ಗೊತ್ತು ಎಂಬುದಾಗಿ ಬಹಳ ಜನ ಅಂದುಕೊಳ್ಳಬಹುದು. ಆದರೆ ನಿಜಕ್ಕೂ ಹೇಳಬೇಕು ಅಂತಂದರೆ ನಮ್ಮ ಸ್ವಂತ ಊರು ಯಾವುದು? ಹೇಳ್ಬೋದು, ನನ್ನದು ಕರ್ನಾಟಕದಲ್ಲಿ ಇಂಥ ಊರು, ಅಥವಾ ಆಂಧ್ರದಲ್ಲಿ ಇಂಥ ಊರು, ಅಥವಾ ಇಂತಿಂಥ ಜಾಗದಲ್ಲಿ ಇಂಥ ಊರು ನನ್ನ ಸ್ವಂತ ಊರು, ನಾನು ಹುಟ್ಟು ಬೆಳೆದಿರುವಂಥದ್ದು ಅಲ್ಲೇ, ನಾನು ಇವತ್ತಿವರೆಗೂ ಕೆಲಸ ಮಾಡ್ತಿರುವಂಥದ್ದು ಅಲ್ಲೇ. ಈ ರೀತಿ ಅನೇಕ ಉತ್ತರಗಳನ್ನು ನಾವು ಕೊಡಬಹುದು. ಬಟ್ ಸತ್ಯವೇದದ ಪ್ರಕಾರವಾಗಿ, ಧರ್ಮಶಾಸ್ತ್ರದ ಪ್ರಕಾರವಾಗಿ ಯಾವುದು ಸ್ವಂತ ಊರು, ಯಾರು ಸ್ವಂತ ಜನರು, ಈ ದಿನ ನಾವು ತಿಳಿದುಕೊಳ್ಳೋಣ. ದಯವಿಟ್ಟು ಪರೀಕ್ಷೆಯನ್ನು ಬರೆಯುತ್ತಿರುವಂಥವರು ಶ್ರದ್ಧೆಯಿಂದ ಕೇಳಬೇಕೆಂಬುದಾಗಿ ನಾನು ಕೇಳಿಕೊಳ್ತಿದ್ದೇನೆ. ಹಾಗಾಗಿ ಸ್ವಂತ ಊರು ಯಾವುದು, ಸ್ವಂತ ಜನರು ಯಾರು? ಈ ಪ್ರಶ್ನೆಯನ್ನು ನಾವು ಹುಡುಕುತ್ತಾ ಹೋಗುವಾಗ ಸತ್ಯವೇದದಲ್ಲಿ ನಮಗೆ ಅನೇಕ ವಚನಗಳು ನಮ್ಮೊಂದಿಗೆ ಮಾತನಾಡುವಂಥದ್ದಾಗಿದೆ. ಅದರಲ್ಲಿ ಒಂದು ವಚನ, ಒಂದು ಮಾತು ನಾವು ನೋಡಿಕೊಳ್ಳೋಣ. ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ, ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನವನ್ನು ನೋಡಿಕೊಳ್ಳೋಣ. 2ನೇ ಅಧ್ಯಾಯ 11ನೇ ವಚನ. ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರೂ ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ಪೇತ್ರನು ಬರೆಯುತ್ತಿರುವಂಥ ಮಾತು, ಪೇತ್ರರವರು ಹೇಳುತ್ತಿರುವಂಥ ಮಾತೇನೆಂದರೆ, ಪ್ರಿಯರೇ, ಅವತ್ತಿನಿರುವಂಥ ಸಭೆಗೆ, ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು, ಪ್ರವಾಸಿಗಳು ಅಂತಂದರೆ ಒಂದು ಟ್ರಿಪ್ಗೆ ನಾವು ಹೋಗ್ತೇವೆ, ಪ್ರವಾಸಕ್ಕೆ ನಾವು ಹೋಗ್ತೇವೆ. ಟೂರ್ ಅಂತ ಹೇಳ್ತಾರೆ, ಟ್ರಿಪ್ ಅಂತೇಳಿ ಹೇಳ್ತಾರೆ. ಈ ರೀತಿ ನಾವು ಕೂಡ ತುಂಬ ಪರಿಸ್ಥಿತಿಗಳಲ್ಲಿ ಹೋಗಿರಬಹುದು, ನೋಡಿರಬಹುದು. ಆದರೆ ಪವಿತ್ರಾತ್ಮನ ಮೂಲಕವಾಗಿ ಪೇತ್ರರವರು ಬರೆಯುತ್ತಿರುವಂಥ ಮಾತು ಏನಂತಂದರೆ, ನೀವು ಪ್ರವಾಸಿಗಳಾಗಿದ್ದೀರ. ನೀವು ಪ್ರವಾಸಿಗಳು ಅಂತಂದರೆ
ಇದು ಕೇವಲ ಒಂದು ಸಭೆಗೆ, ಒಂದು ಜನಾಂಗಕ್ಕೆ ಸಂಬಂಧಪಟ್ಟಿರುವಂಥ ಮಾತಲ್ಲ, ಮನುಷ್ಯರೆಲ್ಲರೊಂದಿಗೆ ಪವಿತ್ರಾತ್ಮನು ಹೇಳುತ್ತಿರುವಂಥ ಮಾತು. ನೀವು ಪ್ರವಾಸಿಗಳು ಪರದೇಶಸ್ಥರು ಆಗಿರುವರು. ನೀವು ಪ್ರವಾಸಿಗಳಾಗಿದ್ದೀರಾ, ಪರದೇಶಸ್ಥರ. ಪರದೇಶ ಅಂತಂದರೆ ಇದು ನಿಮ್ಮ ದೇಶವಲ್ಲ, ಇದು ನಿಮ್ಮ ಭೂಮಿಯಲ್ಲ, ಇದು ನೀವಿರುವಂಥ ಸ್ಥಳವಲ್ಲ, ಇದು ನೀವಿರುವಂಥ ಜಾಗವಲ್ಲ. ನೀವು ಪ್ರವಾಸಿಗಳು, ಪರದೇಶಸ್ಥರು. ಪರದೇಶಸ್ಥರು. ಈ ದೇಶ ನಿಮ್ಮದಲ್ಲ, ಈ ಜಾಗ ನಿಮ್ಮದಲ್ಲ. ತುಂಬ ಜನ ಜಾಗಕ್ಕೋಸ್ಕರ, ದೇಶಕ್ಕೋಸ್ಕರ ಯುದ್ಧಗಳನ್ನು ಮಾಡ್ತಿರ್ತಾರೆ ಅಥವಾ ಜಗಳಗಳನ್ನು ಆಡ್ತಿರ್ತಾರೆ. ಇದು ನನ್ನದು, ಇದು ನನ್ನದು, ಇದು ನನ್ನದು ಎಂಬುದು. ಆದರೆ ದೇವರು ಹೇಳ್ತಿರುವಂಥದ್ದು ಏನಂತಂದರೆ, ಈ ದೇಶ ನಿನ್ನದಲ್ಲ. ಈ ದೇಶ ನನ್ನದಲ್ಲ ಅಂತಂದ ಮೇಲೆ ನನ್ನ ಊರು ನನ್ನದಾಗತ್ತಾ, ನನ್ನ ಜಾಗ ನನ್ನದಾಗತ್ತಾ, ನನಗಿರುವಂಥ 1 ಎಕರೆ 2 ಎಕರೆ ಸ್ಥಳ ನನ್ನದಾಗತ್ತಾ ಅಂತಂದರೆ ಯಾವುದೂ ನನ್ನದಲ್ಲ, ಯಾವುದೂ ನಮ್ಮದಲ್ಲ. ಪರದೇಶಸ್ಥರು. ಪರ ಅಂತಂದರೆ ಬೇರೆ ಬೇರೆ, ಇದಲ್ಲ ನಮ್ಮ ದೇಶ. ಪರದೇಶಸ್ಥರು, ಪ್ರವಾಸಿಗಳು ಅಂದರೆ ನಾವು ತುಂಬ ಕಾಲ ಇಲ್ಲಿರೋದಿಲ್ಲ ಪ್ರಿಯರೇ, ಹೌದಾ? ಮನುಷ್ಯನಾಗಿ ಜನ್ಮವನ್ನು ನಾವು ಈ ಲೋಕದಲ್ಲಿ ಜನಿಸಿದ್ದೇವೆ, ನಂತರ ಈ ಲೋಕವನ್ನು ಬಿಡ್ತೇವೆ. ಒಂದು ದಿನ ಬಿಡಲೇಬೇಕು, ಅದು ಸತ್ಯ, ಅದು ನಿಜ. ಆದರೆ ಬಿಡುತ್ತೇವೆ ಎಂದು ಗೊತ್ತಿರುವಂಥ ಈ ಜೀವನವನ್ನು ದೇವರು ಹೇಳ್ತಿದ್ದಾರೆ, ನೀವು ಪ್ರವಾಸಿಗಳು. ನಮ್ಮ ಮನೆಗೆ ನೆಂಟರು ಬರ್ತಾರೆ, ಬಂದು ಎಷ್ಟು ದಿನ ಇರ್ತಾರೆ? 1 ದಿನ, 2 ದಿನ, 1 ವಾರ, ಜಾಸ್ತಿ ಅಂದರೆ ಒಂದು 10 ದಿನ ಇರ್ತಾರೆ. ನಂತರ ಎಲ್ಲಿಗೆ ಹೋಗ್ತಾರೆ ಅವರು ಅಂತಂದರೆ ಅವರ ಊರುಗಳಿಗೆ, ಅವರ ಮನೆಗಳಿಗೆ ಹೋಗ್ತಾರೆ. ಯಾಕಂತಂದರೆ ಇಲ್ಲಿ ಯಾಕಿರಲ್ಲ ಅವರು, ಇಲ್ಲಿ ಯಾಕಿರಲ್ಲ, ಇಲ್ಲಿ ಯಾಕಿರಬಾರ್ದ ಅಂತಂದರೆ ಇದು ಅವರ ಸ್ವಂತ ಮನೆ ಅಲ್ಲ, ಇದು ಅವರ ಸ್ವಂತದ್ದಲ್ಲ. ಮತ್ತು ಸ್ವಂತದ್ದು ಯಾವುದು? ಅವರ ಊರು, ಅವರ ಮನೆ. ಹಾಗಾಗಿ ಇಲ್ಲಿ ಯಾಕೆ ಬಂದಿದ್ದಾರೆ ಅಂತಂದರೆ ಕೆಲವು ದಿನಗಳು ಇರುವುದಕ್ಕೆ ಬಂದಿದ್ದಾರೆ ಅಷ್ಟೇ. ಹಾಗಾಗಿ ಕೆಲವು ದಿನ ನಾನು ಇಲ್ಲಿದ್ದೀನಿ ಅಲ್ಲ ಅಂತ ಹೇಳ್ಬಿಟ್ಟು ಇದು ನನ್ನ ಸ್ವಂತ ಊರು, ಇದು ನನ್ನ ಸ್ವಂತ ಮನೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಮನುಷ್ಯರಾಗಿರುವಂಥ ನಾವೆಲ್ಲರೂ ಕೂಡ ಪ್ರಿಯರೇ ಈ ಭೂಮಿಯ ಮೇಲೆ ಬಂದಿದ್ದೇವೆ. ಭೂಮಿಯ ಮೇಲೆ ಬಂದಂಥ ನಮ್ಮನ್ನು ಕೂಡ ದೇವರು ಹೇಳ್ತಿದ್ದಾರೆ, ನೀವು ಪ್ರವಾಸಿಗಳು. ನಿಮ್ಮದು ಸ್ವಂತ ಜಾಗ ಅದಲ್ಲ, ಸ್ವಂತ ಮನೆ ಅದಲ್ಲ, ನಿಮ್ಮ ಸ್ವಂತ ಊರದಲ್ಲ. ಸ್ವಂತ ಊರು ಇದಲ್ವಾ? ನನ್ನ ಅಣ್ಣ ತಮ್ಮಂದಿರು ಇಲ್ಲೇ ಇದ್ದಾರೆ, ನನ್ನ ಅಕ್ಕ ತಂಗಿರು ಇಲ್ಲೇ ಇದ್ದಾರೆ, ನಮ್ಮ ಬಂಧು ಮಿತ್ರರೆಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಇದು ನನ್ನ ಸ್ವಂತ ಊರಲ್ವಾ ಅಂತಂದರೆ ಅಲ್ಲ. ಮತ್ತು ಯಾವುದು ಅಂತಂದರೆ ಪ್ರಿಯರೇ, ನಮ್ಮದೇ ಆದಂಥ ಒಂದು ಸ್ವಂತ ಊರಿದೆ, ಸ್ವಂತ ಜಾಗವಿದೆ. ನಮ್ಮಮ್ಮ ನನ್ನನ್ನು ಇಲ್ಲೇ ಎತ್ತಿದ್ದಾರೆ, ನಮ್ಮಮ್ಮ ನನ್ನನ್ನು ಇಲ್ಲೇ ಪಡೆದುಕೊಂಡಿದ್ದಾರೆ ಅಂತಂದರೆ ನೋ, ಇಟ್ ಈಸ್ ನಾಟ್ ಯೋರ್ಸ್, ಇದು ನಿನ್ನದಲ್ಲ. ಪ್ರಿಯರೇ, ತಾಯಿಯ ಗರ್ಭದಲ್ಲಿ ನಾವು ಬರುವುದಕ್ಕಿಂತ ಮುಂಚೆ ತಾಯಿ ನಮ್ಮನ್ನು ಮಡಿಲಲ್ಲಿ ನಮ್ಮನ್ನೆಲ್ಲರನ್ನು ನೋಡುವುದಕ್ಕಿಂತ ಮುಂಚೆ ನಾವೆಲ್ಲರೂ ತಾಯಿಯ ಗರ್ಭದಲ್ಲಿದ್ವಿ. ತಾಯಿಯ ಗರ್ಭಕ್ಕೆ ನಾವು ಬರುವುದಕ್ಕಿಂತ ಮೊದಲು ನಾವೆಲ್ಲಿದ್ದೇವೆ ಎಂಬುದಾಗಿ ನಾವು ಹುಡುಗುವಾಗ ನಾವೆಲ್ಲರೂ ಕೂಡ ತಂದೆಯ ಗರ್ಭದಲ್ಲಿದ್ದೀವಿ. ಅಂದರೆ ತಂದೆಯ ಗರ್ಭದಲ್ಲಿರುವಂಥ ನಾವು ಇನ್ನೂ ಹಿಂದಕ್ಕೆ ಹೋದರೆ ಪ್ರಿಯರೇ, ನಾವು, ನನ್ನ ತಂದೆ, ನಾವಿಬ್ಬರೂ ಕೂಡ ಎಲ್ಲಿದ್ದೆವು ಅಂತಂದರೆ ತಾತನ ಗರ್ಭದಲ್ಲಿ. ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ನಾವು ಹಾಗೆ ಹಿಂದಕ್ಕೆ ಹೋದರೆ ಪ್ರಿಯರೇ, ನಾವೆಲ್ಲರೂ ಕೂಡ ಒಬ್ಬರಿಂದ ಬರ್ತೇವೆ. ನಾವೆಲ್ಲರೂ ಕೂಡ ಒಬ್ಬನಿಂದ ಈ ಭೂಮಿಯ ಮೇಲೆ ಬಂದಂಥವರು. ಆ ಒಬ್ಬನು ಯಾರು ಅಂತಂದರೆ ಆದಾಮನು. ಆ ಒಬ್ಬನು ಯಾರು? ಆದಾಮನು. ಆದಾಮನಿಂದ ಬಂದಂಥವರು ನೀವು ನಾವೆಲ್ಲ, ಆದಾಮನಿಂದ ಜನಿಸಿದಂಥವರು ನೀವು ನಾವೆಲ್ಲ, ಆದಾಮನ ಮೂಲಕವಾಗಿ ಬಂದಂಥವರು. ಮೂಲ ಪುರುಷನು, ಆದಿಪುರುಷನು ಆದಾಮನು. ಮತ್ತು ಈ ಆದಾಮನು ಎಲ್ಲಿಂದ ಬಂದ ಎಂಬುದಾಗಿ ಸತ್ಯವೇದವನ್ನು ನಾವು ಕೇಳುವಾಗ ಪ್ರಿಯರೇ, ಲೂಕನು ಬರೆದಂಥ ಸುವಾರ್ತೆ 3ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 38ನೇ ವಚನ, ಕೊನೆಯ ವಚನ. 3ನೇ ಅಧ್ಯಾಯ 38ನೇ ವಚನ. ಇವನು ಎನೋಷನ ಮಗನು, ಇವನು ಸೇಥನ ಮಗನು, ಇವನು ಆದಾಮನ ಮಗನು, ಇವನು ದೇವರ ಮಗನು. ಆದಾಮನು ಯಾರ ಮಗನಂತೆ ಪ್ರಿಯರೇ? ದೇವರ ಮಗನು. ಈಗ ಹೇಳಿ, ಆದಾಮನು ದೇವರ ಮಗನಾಗಿರಬೇಕಾದ್ರೆ ನಾವು ಯಾರ ಮಕ್ಕಳು? ಆದಾಮನು ದೇವರ ಮಗನು. ಮತ್ತು ಆದಾಮನ ಮೂಲಕವಾಗಿ ಬಂದಂಥ ನಾವು ಯಾರ ಮಕ್ಕಳಾಗಿರ್ತೇವೆ? ದೇವರ ಮಕ್ಕಳು. ಹಾಗಾಗಿ ನಾವೆಲ್ಲರೂ ಕೂಡ ಎಲ್ಲಿಂದ ಬಂದಿದ್ದೇವೆ?
ಎಲ್ಲಿಂದ ಶುರುವಾಗಿದೆ ನಮ್ಮ ಈ ಜೀವನ, ಎಲ್ಲಿಂದ ಶುರುವಾಗಿದೆ ನಮ್ಮ ಈ ಒಂದು ಬದುಕು ಅಂತಂದರೆ ದೇವರಿಂದ. ದೇವರಲ್ಲಿ ಇದ್ದಂಥ ನಾವು ಆದಾಮನ ಮೂಲಕವಾಗಿ ಈ ಭೂಮಿಯ ಮೇಲೆ ಬಂದಿದ್ದೇವೆ. ದೇವರಲ್ಲಿದ್ದಂಥ ನಾವು ಆದಾಮನ ಮೂಲಕವಾಗಿ ಈ ಭೂಮಿಯ ಮೇಲೆ ಬಂದಿದ್ದೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಎಲ್ಲಿಂದ ಬಂದಿದ್ದೇವೆ ಎಂಬುದಾಗಿ ಸತ್ಯವೇದವನ್ನು ಕೇಳುವುದಾದರೆ ಆದಾಮನಿಂದ, ಒಬ್ಬನೇ ಮನುಷ್ಯನಿಂದ ನಾವು ಬಂದಿದ್ದೇವೆ. ಒಬ್ಬನೇ ಮನುಷ್ಯನು. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ ನೋಡೋಣ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸ ಸ್ಥಳಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ದೇವರು ಮನುಷ್ಯರನ್ನ ಎಲ್ಲಿಂದ ಹೇಗೆ ರೂಪಿಸಿದ್ದಾನೆ ಅಂತಂದರೆ ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು, ಒಬ್ಬನಿಂದಲೇ. ಅಮೆರಿಕದಲ್ಲಿದ್ದಂಥವರು ಆದಾಮನಿಂದ ಬಂದಂಥವರೇ, ಇಂಡಿಯಾದಲ್ಲಿದ್ದಂಥವರು ಆದಾಮನಿಂದ ಬಂದಂಥವರೇ. ಭೂಮಿಯ ಮೇಲೆ ಮನುಷ್ಯರಾಗಿ ಕರೆಯಲ್ಪಡುತ್ತಿರುವಂಥ ಪ್ರತಿಯೊಬ್ಬರು ಆದಾಮನ ಮೂಲಕವಾಗಿ ಬಂದಂಥವರೇ. ನಾವೆಲ್ಲರೂ ಕೂಡ ಆದಾಮನ ಮಕ್ಕಳು. ಮತ್ತು ಆದಾಮನು ಯಾರ ಮಗ? ಆದಾಮನಿಗೆ ಜನ್ಮ ಕೊಟ್ಟಂಥದ್ದು ಯಾರು? ಆದಾಮನಿಗೆ ಉಸಿರು ಕೊಟ್ಟಂಥದ್ದು ಯಾರು? ದೇವರು. ಇವಾಗ ಆದಾಮನು ದೇವರ ಮಗನಾಗಿರಬೇಕಾದರೆ ಆದಾಮನಿಂದ ಬಂದಂಥ ನಾವು ಏನಾಗಿರ್ತೇವೆ? ದೇವರ ಮಕ್ಕಳು. ಇಷ್ಟಕ್ಕೂ ನಮ್ಮ ಸ್ವಂತ ಊರು ಯಾವುದು, ಸ್ವಂತ ಸ್ಥಳ ಯಾವುದು, ಸ್ವಂತ ಜಾಗ ಯಾವುದು ಎಂಬುದಾಗಿ ನಾವು ನೋಡುವಾಗ ಕೀರ್ತನೆಗಳ ಗ್ರಂಥದಲ್ಲಿ ಆಲ್ಮೋಸ್ಟ್ ಹೆಚ್ಚಾದ ಕೀರ್ತನೆಗಳನ್ನು ಬರೆದಂಥವರು ದಾವೀದನು. ತುಂಬ ಜನ ಧರ್ಮಶಾಸ್ತ್ರ ಬೈಬಲ್ ಓದಬೇಕಾದರೆ ಪ್ರೇರೆ ದಾವೀದನು ಬರೆದ ಕೀರ್ತನೆ ಅಂತಾರೆ. ದಾವೀದನು ಬರೆದಂಥ ಕೀರ್ತನೆ ಹಾಗಂತೇಳಿ ಎಲ್ಲವೂ ದಾವೀದನು ಬರೆದಂಥದ್ದಲ್ಲ. ಕೆಲವು ಭಕ್ತರು ಬರೆದಂಥ ಕೀರ್ತನೆಗಳಿದ್ದಾವೆ. ಅದರಲ್ಲಿ ಒಬ್ಬರನ್ನು ಕುರಿತು ನಾವು ಇವಾಗ ನೋಡ್ತಿದ್ದೇವೆ. ಕೀರ್ತನೆಗಳು 90ನೇ ಅಧ್ಯಾಯ ಪ್ರಾರಂಭದ ವಚನ, 1ನೇ ವಚನ. ಯಾರು ಈ ಕೀರ್ತನೆ ಬರೀತಿದ್ದಾರೆ ಅಂತಂದರೆ ಮೋಶೆ ಬರೆಯುತ್ತಿರುವಂಥ ಕೀರ್ತನೆ ಅಥವಾ ಮೋಶೆಯ ಪ್ರಾರ್ಥನೆ. ಮೋಶೆ ಯಾರು ಅಂತಂದರೆ ದಾವೀದನಿಗಿಂತ ಮೊದಲಿನವನು ಅಂತಂದರೆ ದಾವೀದನ ಹಿಂದೆ ನ್ಯಾಯಸ್ಥಾಪಕರಿದ್ದಾರೆ, ನ್ಯಾಯಸ್ಥಾಪಕರ ಹಿಂದೆ ಯೆಹೋಶುವನಿದ್ದಾನೆ, ಯೆಹೋಶುವನ ಹಿಂದೆ ಮೋಶೆ. ಅಂದರೆ ಸುಮಾರು ವರ್ಷಗಳು ಗ್ಯಾಪ್ ಇದೆ ಮೋಶೆಗೂ ದಾವೀದನಿಗೂ. ಮೋಶೆ ಮಾಡುತ್ತಿರುವಂಥ ಪ್ರಾರ್ಥನೆ ಏನೆಂಬುದಾಗಿ ನಾವು ನೋಡುವಾಗ ಪ್ರೇರೆ 90ನೇ ಅಧ್ಯಾಯ 1ನೇ ವಚನದಲ್ಲಿ, ಕರ್ತನೇ, ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ. ನಮ್ಮ ವಾಸಸ್ಥಾನ, ವಾಸ ಅಂತಂದರೆ ಇರುವ ಜಾಗ, ವಾಸ ಮಾಡುವಂಥ ಜಾಗ, ನಾವು ಬದುಕುವಂಥದ್ದು. ಹಾಗಾಗಿ ವಾಸಸ್ಥಾನವು ನೀನೇ ಅಂದರೆ ಮೊದಲು ಹೇಳಿದ ಹಾಗೆ ಪ್ರೇರೆ, ನಾನು ನನ್ನ ತಾಯಿಯ ಗರ್ಭದಲ್ಲಿ ಬರುವುದಕ್ಕಿಂತ ಮೊದಲು ನನ್ನ ತಂದೆಯ ಗರ್ಭದಲ್ಲಿದ್ದೆ, ನನ್ನ ತಂದೆಯ ಗರ್ಭಕ್ಕೆ ಬರುವುದಕ್ಕಿಂತ ಮೊದಲು ತಾತನ ಗರ್ಭದಲ್ಲಿದ್ದೆ. ಈ ರೀತಿ ನಾವು ಹಿಂದಕ್ಕೆ ಹೋದರೆ ಆದಾಮನು ನಮಗೆ ಕಾಣಿಸುತ್ತಾನೆ. ಆದಾಮನು ದೇವರಲ್ಲಿರಬೇಕಾದರೆ ದೇವರಲ್ಲಿ ನಾವೆಲ್ಲರೂ ಇದ್ದೆವು. ನಾವೆಲ್ಲರೂ ಎಲ್ಲಿದ್ದೆವು? ದೇವರಲ್ಲಿದ್ದೆವು. ದೇವರೆಲ್ಲಿದ್ದಾರೆ? ಮತ್ತೆ ನಾವೆಲ್ಲರೂ ದೇವರಲ್ಲಿದ್ದೆವು. ಮತ್ತು ದೇವರೆಲ್ಲಿದ್ದಾರೆ ಅಂತ ನಾವು ನೋಡುವಾಗ ಪರಲೋಕದಲ್ಲಿದ್ದಾರೆ ದೇವರು. ಯಾವ ಲೋಕ? ಪರಲೋಕದಲ್ಲಿದ್ದಂಥ ದೇವರಲ್ಲಿ ನಾವಿದ್ದೇವೆ. ಅದಕ್ಕೆ ಭಕ್ತನು ಹೇಳ್ತಿದ್ದಾನೆ, ಮೋಶೆ ಹೇಳ್ತಿದ್ದಾನೆ, ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ. ನಮ್ಮ ವಾಸಸ್ಥಾನ, ನಮ್ಮ ಬದುಕು, ನಮ್ಮ ಜೀವನಕ್ಕೆ ಆಧಾರ ನೀನೇ ಆಗಿದೆಯಾ ದೇವರೇ, ನೀನಾಗಿದೆಯಾ ಎಂಬುದಾಗಿ ಹೇಳ್ತಿದ್ದಾರೆ. ಹಾಗಾಗಿ ನಮ್ಮ ಸ್ವಂತ ಊರು ಯಾವುದು ನಮ್ಮ ಸ್ವಂತ ಊರು? ನಮ್ಮ ಸ್ವಂತ ಊರು ಯಾವುದು? ಬೆಂಗಳೂರು ಅಲ್ಲ. ಹಾಗಂತೇಳಿ ಆಂಧ್ರದಲ್ಲಿ ಒಂದು ಊರು, ಇಂಥದ್ದು ನನ್ನ ಊರು ಅಲ್ಲ. ಯಾರು ಈ ಲೋಕದಲ್ಲಿ ಶಾಶ್ವತವಲ್ಲ, ಯಾರು ಈ ಭೂಮಿಯ ಮೇಲೆ ನಿರಂತರವಾಗಿ ಜೀವಿಸುವಂಥವ್ರು ಯಾರೂ ಇಲ್ಲ. ನಮ್ಮದು ಯಾವುದು ಕೂಡ ಈ ಭೂಮಿಯ ಮೇಲೆ ಸ್ವಂತದ್ದು ಇಲ್ಲ. ಒಂದು ದಿನ ನಾವು ಈ ಲೋಕವನ್ನು ಬಿಟ್ಟು ಹೋಗ್ತೇವೆ. ಬಿಟ್ಟೋದ ಮೇಲೆ ನೀವು ಹೋಗುವಂಥ ಜಾಗವೇ ಸ್ವಂತ ಜಾಗ.
ಬಿಟ್ಟೋಗುವುದಕ್ಕಿಂತ ಮೊದಲು ಅಥವಾ ಈ ಭೂಮಿಯ ಮೇಲೆ ಬರುವುದಕ್ಕಿಂತ ಮೊದಲು ನಾವೆಲ್ಲಿಂದ ಬಂದಿದ್ದೇವೋ ಅದು ನಮ್ಮ ಸ್ವಂತ ಊರು. ಅರ್ಥ ಆಗ್ತಿದೆ ಪ್ರಿಯರೇ? ನಾವು ಎಲ್ಲಿಂದ ಹೊರಟು ಬಂದಿದ್ದೇವೋ ಅದು ನಮ್ಮ ಸ್ವಂತ ಊರು. ಎಲ್ಲಿಂದ ಹೊರಟು ಬಂದಿದ್ದೇವೋ ತಿಳಿಯದೆ ಈ ಲೋಕದಲ್ಲಿ ಮನುಷ್ಯರು ಅನೇಕರು ಜೀವಿಸುತ್ತಿದ್ದಾರೆ. ನಾವೆಲ್ಲರೂ ಎಲ್ಲಿಂದ ಬಂದಿದ್ದೇವೆ ಅಂತಂದರೆ ಗೊತ್ತಿಲ್ಲ. ಎಲ್ಲಿಂದ ಬಂದ್ವಿ ಗೊತ್ತಿಲ್ಲ. ಎಲ್ಲಿಂದ ಬಂದಿದ್ದೇವೆ ಎಂಬುದಾಗಿ ಧರ್ಮಶಾಸ್ತ್ರವನ್ನು ದೇವರನ್ನು ಕೇಳೋದಾದರೆ, ಕರ್ತನೇ, ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ, ನಿನ್ನಿಂದ ಬಂದಿದ್ದೇವೆ ದೇವರೇ. ನಾವು ನೀನೇ ನಮ್ಮ ವಾಸಸ್ಥಾನ, ನಿನ್ನ ಮೂಲಕವಾಗಿ ನಾವು ಈ ಭೂಮಿಯ ಮೇಲೆ ಬಂದಿದ್ದೇವೆ. ಈ ಭೂಮಿಯ ಮೇಲೆ ಎಲ್ಲವನ್ನು ನಾವು ನೋಡಿಕೊಂಡು ಮತ್ತೆ ನಿನ್ನ ಬಳಿಗೆ ನಾವು ಬರಬೇಕು. ಯಾಕಂತಂದರೆ ಇವಾಗ ಮೀಟಿಂಗ್ ನಡೆಯುತ್ತೆ, ಇಲ್ಲಿ ಮೀಟಿಂಗ್ ನಡೀತೆ. ಪ್ರತಿ 6 ತಿಂಗಳಿಗೊಂದ್ಸತಿ ಮೀಟಿಂಗ್ ನಡೆಯುತ್ತೆ. 6 ತಿಂಗಳಿಗೊಂದ್ಸತಿ ಮೀಟಿಂಗ್ ನಡೀತಿದೆ. 3 ದಿನ ಮೀಟಿಂಗ್ ನಡೀತೆ. 3 ದಿನ ನಿಮಗೆ ವಿಲ್ಸನ್ ಕಾಣಿಸ್ತಾರೆ, 3 ದಿನ ವಿಲ್ಸನ್ ವಾಕ್ಯ ಹೇಳ್ತಾರೆ, 3 ದಿನ ವಿಲ್ಸನ್ ನಿಮಗೆ ಕಾಣಿಸ್ತಾರೆ. 4ನೇ ದಿನ ನೀವು ಬಂದರೆ, 5ನೇ ದಿನ ನೀವು ಬಂದರೆ ಅಂತ ಅಂದ್ಕೊಳ್ಳಿ, ವಿಲ್ಸನ್ ಕಾಣಿಸಲ್ಲ, ವಿಲ್ಸನ್ ಇಲ್ಲಿರಲ್ಲ. ಯಾಕೆ ಅಂತಂದರೆ ಸ್ವಂತ ಜಾಗ ಇದಲ್ಲ, ವಿಲ್ಸನ್ ಸ್ವಂತ ಊರು ಇದಲ್ಲ, ಸ್ವಂತ ಜಾಗ ಇದಲ್ಲ, ಬೇರೆದಿದೆ. ಅಲ್ಲಿಗೆ ಹೋಗ್ಬಿಡ್ತಾನೆ, ಇಲ್ಲಿರಲ್ಲ. ಇದು ಎಷ್ಟು ಸತ್ಯವೋ ಪ್ರಿಯರೇ, ನಮ್ಮೆಲ್ಲರ ಜೀವನಗಳಿಗೂ ಕೂಡ ಪ್ರಿಯರೇ ಸ್ವಂತ ಜಾಗವಿದೆ, ಸ್ವಂತ ವಾಸಸ್ಥಾನವಿದೆ. ಅದು ಪರಲೋಕದಲ್ಲಿ ದೇವರು, ಅದು ಪರಲೋಕದಲ್ಲಿ ದೇವರಾಗಿದ್ದಾರೆ. ಯಾವುದು ಸ್ವಂತ ಊರು? ಸ್ವಂತ ಊರು ಯಾವುದಂತಂದರೆ ದೇವರಿರುವಂಥ ಪರಲೋಕ ರಾಜ್ಯ. ಎಲ್ಲಿಂದ ಬಂದಿದ್ದೇವೆ ನಾವೆಲ್ಲರೂ? ಪರಲೋಕದಿಂದ ಬಂದಂಥವರು ನಾವು. ಎಲ್ಲಿಂದ ಬಂದಿದ್ದೇವೆ ಪ್ರಿಯರೇ? ಪರಲೋಕ. ಯಾರಿದ್ದಾರೆ ಅಲ್ಲಿ? ದೇವರಿದ್ದಾರೆ. ಇನ್ಯಾರಿದ್ದಾರೆ? ಯೇಸು ಕ್ರಿಸ್ತನ್. ಇನ್ಯಾರಿದ್ದರು? ಪವಿತ್ರಾತ್ಮನಿದ್ದನು ಒಂದು ದಿನಗಳಲ್ಲಿ. ಇವತ್ತು ಪವಿತ್ರಾತ್ಮ ದೇವರು ಪರಲೋಕದಲ್ಲಿಲ್ಲ, ನಮ್ಮೊಳಗೆ ನಮ್ಮ ಜೊತೆಗಾರನಾಗಿ ನಮ್ಮ ಸಹಾಯಕನಾಗಿದ್ದಾರೆ ಪವಿತ್ರಾತ್ಮನು. ಮತ್ತೆ ಅಂಥ ಲೋಕದಿಂದ ಬಂದಂಥವರು ನೀವು ನಾವು. ಅಂಥ ಊರು ನಮ್ಮದು. ಆ ಊರನ್ನು ಕುರಿತು, ಆ ದೇಶವನ್ನು ಕುರಿತು ಸತ್ಯವೇದದಲ್ಲಿ ದೇವರು ಹೇಳ್ತಾರೆ, ಅದು ಬಂಗಾರದ ಬೀದಿಗಳಿಂದ ಮಾಡಲ್ಪಟ್ಟಿರುವಂಥದ್ದು. ನಾನು ನಿಮಗೋಸ್ಕರ ಬಿಡಾರಗಳನ್ನು ಸಿದ್ಧ ಮಾಡುತ್ತೇನೆ. ಎಲ್ಲಿ ದೇವರೇ? ಪರಲೋಕದಲ್ಲಿ. ತಂದೆಯ ಸಿಂಹಾಸನವಿರುವಂಥ ಸ್ಥಳವದು, ತಂದೆಯ ಸಿಂಹಾಸನವಿರುವಂಥ ಜಾಗವದು. ಅಲ್ಲಿ ನಿಮಗೆ ಬಿಡಾರಗಳನ್ನು ಸಿದ್ಧ ಮಾಡುತ್ತೇನೆ. ನಾನು ಬಂದು ನಿಮ್ಮನ್ನು ಕರ್ಕೊಂಡು ಎಲ್ಲಿಗೆ? ಪರಲೋಕಕ್ಕೆ. ನಾನೇ ಮಾರ್ಗ. ಎಲ್ಲಿಗೆ ಸ್ವಾಮಿ ಮಾರ್ಗ? ಪರಲೋಕಕ್ಕೆ ಮಾರ್ಗ. ನೀವು ಮರೆತೋಗ್ಬಿಟ್ಟಿದ್ದೀರಾ ಆ ದಾರಿಯನ್ನು, ನಿಮ್ಮ ಸ್ವಂತ ಊರನ್ನು ನೀವು ಮರೆತು ಬಿಟ್ಟಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ ಎನ್ನುವಂಥದ್ದನ್ನು ನೀವು ಮರೆತಿದ್ದೀರಾ. ನೀವು ಮರೆತಿರುವ ಕಾರಣಕ್ಕೆ ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ನಾನು ಬಂದು ನಿಮಗೆ ಹೇಳ್ತಿರುವಂಥದ್ದೇನೋ ಗೊತ್ತಾ? ನಾನೇ ಮಾರ್ಗವು. ಐ ಆಮ್ ದ ವೇ. ಎಲ್ಲಿಗೆ ಮಾರ್ಗ ದೇವರೇ ಅಂತಂದರೆ ಪರಲೋಕ ಸೇರಲು ಮಾರ್ಗ. ಪರಲೋಕವನ್ನು ಸೇರಲು, ದೇವರನ್ನು ನೋಡಲು ನಾನೇ ಮಾರ್ಗ. ನೀವು ಮರೆತೋದಂಥ ಮಾರ್ಗಕ್ಕೆ, ನೀವು ಮರೆತೋದಂಥ ದಾರಿಗೆ ದಿಕ್ಸೂಚಿ ನಾನು, ದಿಕ್ಸೂಚಿ. ಹಾಗಾಗಿ ಯಾವುದು ನಮ್ಮ ಸ್ವಂತ ಊರು ಅಂತಂದರೆ ಪ್ರಿಯರೇ, ಈ ಭೂಮಿಯ ಮೇಲೆ ಆ ಜಾಗ, ಈ ಜಾಗ. ಹೌದು, ತಾತ್ಕಾಲಿಕವಾಗಿ ಲೋಕದಲ್ಲಿ ಜೀವಿಸೋದಕ್ಕೋಸ್ಕರ ನಾವೆಲ್ಲರೂ ಒಂದು ಊರನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ. ದೇವರ ಊರಲ್ಲಿ ನಮ್ಮನ್ನು ಇರಿಸಿದ್ದಾರೆ. ಹಾಗಾಗಿ ಇದು ಶಾಶ್ವತ ಅಂತ ಅಂದ್ಕೊಂಡ್ರೆ ತಪ್ಪು. ಚಿಕ್ಕ ವಯಸ್ಸಲ್ಲಿ ಒಬ್ಬರು ವಾಕ್ಯ ಹೇಳಬೇಕಾದ್ರೆ ಆ ವಾಕ್ಯದಲ್ಲಿ ಒಂದು ಉದಾಹರಣೆಯನ್ನು ಅವ್ರಿಗೆ ಹೇಳಿದ್ರು. ವಾಕ್ಯದಲ್ಲಿ ಉದಾಹರಣೆ, ಹೋಟೆಲ್ಗೆ ಹೋಗ್ತೇವೆ, ಹೋಟೆಲ್ಗೆ ಹೋಗ್ಬಿಟ್ಟು ಒಂದು ಪ್ಲೇಟ್ ಇಡ್ಲಿ ಆರ್ಡ್ರ್ ಮಾಡ್ತೇವೆ. ಇಡ್ಲಿ ಎಲ್ಲ ತಿಂದ್ವಿ, ಇಡ್ಲಿ ವಡೆ ಎಲ್ಲ ತಿಂದು, ಚಟ್ನಿ ಸಾಂಬಾರೆಲ್ಲ ತಿಂದ್ವಿ. ತಿಂದ ಮೇಲೆ ತಟ್ಟೆ ಅಲ್ಲೇ ಬಿಟ್ಟು ಬರಬೇಕಾ ತಗೊಂಡು ಬರಬೇಕಾ? ತಟ್ಟೆ ಬಿಟ್ಟು ಬರಬೇಕಾ ತಗೊಂಡು ಬರಬೇಕಾ ಅಂತಂದರೆ ಬಿಟ್ಟು ಬರಬೇಕು. ಅಲ್ಲ, ನಾನು ದುಡ್ಡು ಕೊಟ್ಟಿದ್ದೀನಲ್ವಾ, ಈ ದುಡ್ಡು ಕೊಟ್ಟಿದ್ದೀನಿ, ತಟ್ಟೆನೂ ನಾನು ತೊಗೊಂಡೋಗ್ತೀನಿ ಅಂತಂದರೆ ನೀನು ದುಡ್ಡು ಕೊಟ್ಟಿರುವಂಥದ್ದು ತಟ್ಟೆಗಲ್ಲ, ತಟ್ಟೆ ಅಲ್ಲೇ ಬಿಡಬೇಕು, ಇಡ್ಲಿ ಮಾತ್ರ ನಿನ್ನದು. ಇದು ನಮಗೆ ಅರ್ಥ ಆದರೆ ಪ್ರಿಯರೇ, ಈ ಜೀವನದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸುತ್ತಿರುವಂಥದ್ದು ಯಾವುದು ನಮ್ಮದಲ್ಲ, ನಮ್ಮೊಳಗಿರುವಂಥ ಆತ್ಮ ಮಾತ್ರ ನಮ್ಮದು. ಈ ದೇಹನೂ ಕೂಡ ನಮ್ಮದಲ್ಲ. ಈ ದೇಹವನ್ನು ಕೂಡ ಒಂದು ದಿನ ನಾವು ಬಿಟ್ಟು ಹೋಗ್ತೇವೆ. ಎಲ್ಲಿಗೆ ಹೋಗ್ತೇವೆ? ಸತ್ತವ್ರ ಮನೆಗೆ ಹೋಗಿದ್ದೀವಿ ಅಂತಂದ್ಕೊಳ್ಳಿ. ಸತ್ತಂಥವ್ರ ಮನೆ ಅಳ್ತಾ ಇರ್ತಾರೆ, ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ದೂರ ಆಗ್ಬಿಟ್ಟಿದ್ದಾರೆ, ಹೋಗ್ಬಿಟ್ಟಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ? ಸ್ವಂತ ಮನೆ ಬಿಟ್ಟು ಎಲ್ಲಿಗೆ ಹೋಗಿದ್ದಾರೆ? ಹೆಂಡತಿನ ಬಿಟ್ಟು ಎಲ್ಲಿಗೆ ಹೋಗಿದ್ದಾರೆ? ಮಕ್ಕಳನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ದಾರೆ? ಸ್ವಂತವರು ಇವರಲ್ಲ, ಸ್ವಂತ ಮನೆ ಇದಲ್ಲ, ಸ್ವಂತ ಊರು ಇದಲ್ಲ, ಬಿಟ್ಟು ಹೋಗಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ? ಇದು ಪ್ರಶ್ನೆ. ಇದು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಪ್ರಿಯ ದೇವರ ಮಕ್ಕಳೇ. ಯಾವುದು ಸ್ವಂತ ಊರು?
ಯಾವುದು ನಮ್ಮ ಸ್ವಂತ ಊರು? ಕರ್ತನೇ, ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ. ದೇವರು ನೀನೇ, ಕರ್ತನೇ ನೀನೇ. ನಿನ್ನಿಂದ ನಾವು ಬಂದಿದ್ದೇವೆ. ನಮ್ಮ ವಾಸಸ್ಥಾನವು ನೀನಾಗಿದೆಯಾ, ನಮ್ಮ ಒಂದು ನಿವಾಸವು ನೀನಾಗಿದೆಯಾ. ನಿನ್ನಲ್ಲಿ ನಾವಿದ್ದೇವೆ, ನಿನ್ನಲ್ಲಿ ನಾವು ಬದುಕುತ್ತಿದ್ದೇವೆ, ನಿನ್ನಲ್ಲಿ ನಾವು ಜೀವಿಸುತ್ತಿದ್ದೇವೆ. ಮತ್ತೆ ನಿನ್ನ ಬಳಿಗೆ ನಾವು ಬರುವುದಕ್ಕಾಗಿಯೇ ಈ ಬದುಕು, ಮತ್ತೆ ನಿನ್ನಲ್ಲಿ ಬರುವುದಕ್ಕಾಗಿಯೇ ಈ ಸುವಾರ್ತೆ, ಮತ್ತೆ ನಿನ್ನಲ್ಲಿ ಬದುಕುವುದಕ್ಕಾಗಿಯೇ, ನಿನ್ನ ಬಳಿಗೆ ಸೇರುವುದಕ್ಕಾಗಿಯೇ ಈ ಧರ್ಮಶಾಸ್ತ್ರ. ಹಾಗಾಗಿ ಯಾವುದು ಸ್ವಂತ ಊರು? ಯಾವುದು ದೇವರು? ಯಾವುದು ಸ್ವಂತ ಊರು? ಪರಲೋಕ. ಪರಲೋಕ ಸ್ವಂತ ಊರು ಪರಲೋಕ ಅಂತಂದ ಮೇಲೆ ಇಲ್ಲಿರುವಂಥ ಜನರು ಸ್ವಂತವರಾಗ್ತಾರ? ಸ್ವಂತ ಊರು ಪರಲೋಕ ಅಂತಂದ ಮೇಲೆ ಮತ್ತು ಇಲ್ಲಿರುವಂಥ ಜನರು ನಮಗೆ ಸ್ವಂತವರಾಗ್ತಾರ? ತುಂಬ ಜನ ಹೇಳ್ತಾರೆ, ನಮ್ಮ ಬಲಗ ದೊಡ್ಡದು, ನನ್ನ ಬಲಗ ದೊಡ್ಡದು, ನಮ್ಮ ಸಂತಾನ ಅಥವಾ ನಮ್ಮ ಒಂದು ಫ್ಯಾಮಿಲಿ ಅನ್ನುವಂಥದ್ದು ಬಹಳ ದೊಡ್ಡದು ಎಂಬುದಾಗಿ ತುಂಬ ಜನ ಹೇಳ್ತಿರ್ತಾರೆ. ಹೌದು, ದೊಡ್ಡದಾಗಿರಬಹುದು. ಎಷ್ಟರವರೆಗೂ ದೊಡ್ಡದು? ಎಷ್ಟರವರೆಗೂ ದೊಡ್ಡದು? ನನ್ನ ಫ್ಯಾಮಿಲಿಯಲ್ಲಿ ನನ್ನಂದರೆ ತುಂಬ ಇಷ್ಟಪಡ್ತಾರೆ, ನನ್ನ ಫ್ಯಾಮಿಲಿಯಲ್ಲಿ ನನ್ನಂದರೆ ಬಹಳ ಇಷ್ಟ. ಸೊ ಬಹಳ ಇಷ್ಟ ಆದರೆ ಏನು ಮಾಡಬೇಕು? ಅವ್ರು ಎಲ್ಲಿವರೆಗೂ ಬರ್ತಾರೆ? ಬಹಳ ಇಷ್ಟ ಆದರೆ ಎಲ್ಲಿವರೆಗೂ ಬರ್ತಾರೆ? ಸಮಾಧಿವರೆಗೂ ಬರ್ತಾರೆ. ಸತ್ತ ಮೇಲೆ ಸಮಾಧಿವರೆಗೂ, ಸಮಾಧಿ ಒಳಗೂ ಬರ್ತಾರ? ಸಮಾಧಿ ಒಳಗೆ ಬರಲ್ಲ, ಸಮಾಧಿವರೆಗೂ ಮಾತ್ರ ಬರ್ತಾರೆ. ಮತ್ತು ನನ್ನ ದೊಡ್ಡ ಫ್ಯಾಮಿಲಿ, ನನ್ನ ಸ್ವಂತವರು. ಸೊ ವಾಟ್ಸ್ ದ ಯೂಸ್? ಸ್ವಂತವರು ಎಲ್ಲಿಯವರೆಗೂ ಅಂತಂದರೆ ಸಮಾಧಿವರೆಗೂ. ಸಮಾಧಿಯ ನಂತರ, ಮರಣ ನಂತರ ನಮಗೆ ಕಾಣಿಸುವಂಥವರೇ ಸ್ವಂತವರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಮಾಧಿಯ ನಂತರ, ಈ ಪ್ರಾಣವನ್ನು ಬಿಟ್ಟ ನಂತರ ನಮ್ಮ ಮರಣದಲ್ಲಿಯೂ ಕೂಡ ನಮ್ಮ ಜೊತೆ ಆಗಿದ್ದಂಥವರೇ ಸ್ವಂತವರು. ಮತ್ತು ಯಾರವರು? ಎಲ್ಲಿ ಸಿಗ್ತಾರೆ ಅವರು? ಎಲ್ಲಿ ಸಿಗ್ತಾರೆ ಅವರು? ಪ್ರಿಯರೇ, ಈ ದಿನ ಈ ಲೋಕದಲ್ಲಿ ಜೀವಿಸುತ್ತಿರುವಂಥ ಮನುಷ್ಯರಿಗೆ ಲೋಕವನ್ನು ನೋಡ್ತಿದ್ದಾರೆ, ಅದ್ಭುತವಾಗಿದೆ, ಈ ಲೋಕನೇ ಶಾಶ್ವತ ಅಂತ ಅಂದ್ಕೊಂಡು ಪ್ರಿಯರೇ ಬಿಲ್ಡಿಂಗ್ ಎತ್ತೋದು, ಎಕರೆ ತೆಗೆದುಕೊಳ್ಳೋದು. ಯಾಕಪ್ಪ ಅಂತಂದರೆ ಬದುಕೋದಕ್ಕೋಸ್ಕರ, ಲಕ್ಸುರಿ ಲೈಫ್ಗೋಸ್ಕರ. ನೋ ಸರ್, ಹಾಗಲ್ಲ, ಇದು ಹಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಈ ಲೋಕದಲ್ಲಿ ಜೀವಿಸುವಂಥದ್ದು ಪ್ರಾಮುಖ್ಯವಲ್ಲ. ಸತ್ತ ನಂತರ ನಾವು ಎಲ್ಲಿಗೆ ಹೋಗ್ತೇವೆ ಎನ್ನುವಂಥದ್ದು ಪ್ರಾಮುಖ್ಯ. ಇಲ್ಲಿಗೆ ಬರುವುದಕ್ಕಿಂತ ಮುಂಚೆ ನಾವು ಎಲ್ಲಿಂದ ಬಂದಿದ್ದೇವೆ ಎಂದು ತಿಳಿದುಕೊಳ್ಳುವಂಥದ್ದು ಪ್ರಾಮುಖ್ಯ. ಅದು ತಿಳಿಸುವಂಥದ್ದು ಸತ್ಯವೇದ ಮಾತ್ರ. ಅದು ತಿಳಿಸುವಂಥದ್ದು ಸತ್ಯವೇದ ಮಾತ್ರ. ಅಬ್ರಹಾಮನಿಗೆ ಪ್ರಿಯರೇ ದೇವರು ಕಾನಾನ್ ದೇಶವನ್ನು ಕೊಟ್ಟಿದ್ದಾರೆ. ಹೌದಾ? ಕಾನಾನ್ ದೇಶ ನೀನು ನೋಡು, ಒಂದು ದೇಶ ಕಾಣಿಸ್ತಿದೆ, ಹಾಲು ಜೇನು ಹರಿಯುವಂಥ ದೇಶ, ಅದು ಅದ್ಭುತವಾದಂಥ ದೇಶ. ಆ ದೇಶವನ್ನು ನಿನಗೂ ನಿನ್ನ ಸಂತಾನದವರಿಗೂ ನಾನು ಕೊಡ್ತೇನೆ ನಿನಗೂ ಸಂತಾನದವರೆಗೂ ಎಂಬುದಾಗಿ ದೇವರು ಅಬ್ರಹಾಮನಿಗೆ ದೇಶವನ್ನು ಕೊಟ್ಟಾಗಿಯೂ ಕೂಡ ಪ್ರಿಯರೇ, ಅಬ್ರಹಾಮನು ಆ ದೇಶದಲ್ಲಿ ಹೇಗೆ ಜೀವಿಸಿದ್ದಾನೆ, ಹೇಗೆ ಬದುಕಿದ್ದಾನೆ ಅಂತಂದರೆ ಗುಡಾರಗಳನ್ನು ಹಾಕಿಕೊಂಡು. ಗುಡಾರಗಳು, ಡು ಯು ನೋ ವಾಟ್ ಇಸ್ ಗುಡಾರ ಅಂತಂದ್ರೆ ಗೊತ್ತಾ? ಟೆಂಟ್ ಹಾಕ್ಕೊಂಡು. ಯಾಕೆಂತಂದರೆ ನಮ್ಮೂರುಗಳಿಗೆ ಆವಾಗವಾಗ ಸರ್ಕಸ್ ಅವರು ಬರ್ತಾರೆ. ಸರ್ಕಸ್ ಮಾಡೋಕ್ಕೆ ಬಂದವರು ಪಿಲ್ಲರ್ಗಳು ಹಾಕ್ಬಿಟ್ಟು ಬಿಲ್ಡಿಂಗ್ ಕಟ್ಸ್ಕೊಂಡಿರ್ತಾರ? ಪಿಲ್ಲರ್ಗಳು ಹಾಕ್ಬಿಟ್ಟು ಇಲ್ಲ, ಟೆಂಟ್ ಹಾಕ್ತಾರೆ. ಒಂದು 10 ದಿನ ಅಥವಾ 1 ತಿಂಗಳು ಅವ್ರಿಗೆ ಬೇಕಾಗಿರುವಂಥ ಬಿಸ್ನೆಸ್ ಏನಿದೆ ಅದನ್ನೆಲ್ಲ ಮಾಡ್ಕೊಳ್ತಾರೆ. 1 ತಿಂಗಳು ಬಿಟ್ಟು ಹೋಗಿ, ನಿಮ್ಗೆ ಆ ಟೆಂಟ್ ಕಾಣಿಸಲ್ಲ, ಆ ಪ್ರಾಣಿಗಳು ಕಾಣಿಸಲ್ಲ, ಆ ಜನಗಳು ಕೂಡ ಕಾಣಿಸಲ್ಲ. ಯಾಕೆ ಇರ್ಬೋದಲ್ವಾ? ಶಾಶ್ವತವಾಗಿ ಇರ್ಬೋದಲ್ವಾ ಅಂತಂದರೆ, ಶಾಶ್ವತವಾಗಿ ಇರಲಿಕ್ಕೆ ಬಂದಂಥವರಲ್ಲ ಅವರು. ಶಾಶ್ವತವಾಗಿ ಬಂದಂಥವರಲ್ಲ. ಅವರು ಬಂದ ಕೆಲಸ ಒಂದಿದೆ, ಆ ಕೆಲಸವನ್ನು ಮಾಡಿದ್ದಾರೆ, ಮುಗಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವರವರ ಸ್ವಂತ ಊರುಗಳಿಗೆ ಹೋಗಿದ್ದಾರೆ. ಅಬ್ರಹಾಮನಿಗೂ ಕೂಡ ದೇವರು ದೇಶವನ್ನೇ ಕೊಟ್ಟಾಗಿಯೂ ಅಬ್ರಹಾಮನು ಗುಡಾರಗಳಲ್ಲಿ ಬದುಕಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಅಬ್ರಹಾಮನನ್ನು ಕುರಿತು ನಾವು ನೋಡುವಾಗ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡುವಾಗ, ನಂಬಿಕೆಯಿಂದಲೇ ಅವನು ವಾಗ್ದಾತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಯಾರು? ಅಬ್ರಹಾಮನು. ಪ್ರಿಯರೇ, ನಾನು ಈ ದೇಶದಲ್ಲಿ, ನನಗೆ ದೇವರು ದೇಶ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ದೇಶದಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟು ಕಾಂಪ್ಲೆಕ್ಸ್ ಮಾಡಿಸಿಲ್ಲ ಅಬ್ರಹಾಮನು. ಏನು ಮಾಡ್ತಿದ್ದಾನೆ? ನಾನು ಪ್ರವಾಸಿ.
ತನ್ನ ಮಕ್ಕಳಿಗೂ ಕೂಡ ಅದನ್ನೇ ಹೇಳ್ಕೊಟ್ಟ, ಈಸಾಕನಿಗೂ ಕೂಡ ಅದೇ ಹೇಳ್ಕೊಟ್ಟ. ಮಗನೇ, ಇದು ನಿನ್ನ ದೇಶ ಅಲ್ಲ, ಇದು ನಿನ್ನ ಶಾಶ್ವತವಲ್ಲ, ಇಲ್ಲಿ ನೀನು ಏನು ದೊಡ್ಡದಾಗಿ ಮಾಡಬೇಕು ಅಂತ ನೀನು ಅಂದ್ಕೊಳ್ಬೇಡ. ದೇವರು ಒಂದು ದೇಶವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದು ವಾಗ್ದಾನ ಪರವಾದಂಥ ದೇಶ, ವಾಗ್ದಾನ ಮಾಡಿರುವಂಥ ದೇಶ. ಆ ದೇಶ ಬಹಳ ಪ್ರಾಮುಖ್ಯ. ಮುಂದಕ್ಕೆ ಓದುವುದಾದರೆ, ಅದೇ ವಾಗ್ದಾನಕ್ಕೆ ಸಹಬಾಧ್ಯನಾಗಿರುವ ಈಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕೆಂದರೆ ಇದು ನಮ್ಮ ಸ್ವಂತ ದೇಶವಲ್ಲ, ಇದು ನಮ್ಮ ಸ್ವಂತ ದೇಶವಲ್ಲ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಯಾವುದು ನಮ್ಮ ಸ್ವಂತ ದೇಶ? ಇದಲ್ಲ ಪ್ರಿಯರೇ. ಯಾವುದು ನಮ್ಮ ಸ್ವಂತ ಊರು? ಇದಲ್ಲ. ಈ ಭೂಮಿಯಲ್ಲ, ಈ ಮಣ್ಣಲ್ಲ. ಈ ಮಣ್ಣು ಒಂದು ದಿನ ಹೊರಟೋಗುತ್ತೆ. ಈ ಮಣ್ಣು ಒಂದು ದಿನ ನಾಶವಾಗುತ್ತೆ. ನಾಶವಾಗದೇ ಇರುವಂಥದ್ದು ಏನು? ಪರಲೋಕ. ನಾಶವಾಗದೇ ಇರುವಂಥದ್ದು ಏನು? ದೇವರು. ಆ ದೇವರ ಬಳಿಗೆ ನಾವು ಸೇರಬೇಕು. ನನ್ನ ಸ್ವಂತ ಊರು, ನನ್ನ ಸ್ವಂತವರು ಯಾರು, ನನ್ನ ಸ್ವಂತ ದೇಶ ಯಾವುದು ಅಂತಂದರೆ ದೇವರು. ನನ್ನ ಸ್ವಂತ ಊರು ಯಾವುದು? ಪರಲೋಕ. ಮತ್ತು ನನ್ನ ಸ್ವಂತವರು ಯಾರು? ಅದೇನು ಪ್ರಶ್ನೆ? ಸ್ವಂತವರು ಯಾರು ಅಂತಂದರೆ ಇದು ಒಳ್ಳೆ ಪ್ರಶ್ನೆ ಆಯ್ತಲ್ಲ. ಮದುವೆ ಆಯಿತು, 3 ಜನ ಮಕ್ಕಳಿದ್ದಾರೆ, ಹೆಂಡತಿ ನನ್ನ ಮಕ್ಕಳು ಸ್ವಂತವರು, ಹೌದಲ್ಲ? ಬ್ಲಡ್ ರಿಲೇಷನ್ ತೆಲುಗಲ್ಲಿ ಪೇಗು ಬಂದವ ಅಂತಾರೆ, ಹೌದಾ? ಕರಳಿನ ಸಂಬಂಧ. ನನ್ನ ಸ್ವಂತವರು ಇವರಲ್ವಾ? ವಿಚಿತ್ರವಾದಂಥ ವಿಷಯನ ಗೊತ್ತಾ ಪ್ರಿಯರೇ? ಪ್ರಾಣ ಬಿಟ್ವಿ ಅಂತ ಅಂದ್ಕೊಳ್ಳಿ, ಒಂದು ದಿನ ನಾವೆಲ್ಲರೂ ಹೋಗ್ಬೇಕು. ಹೋದ್ಮೇಲೆ ಮನೆ ಮುಂದೆ ಎಷ್ಟು ದಿನ ಇಟ್ಕೊಳ್ತಾರೆ ನಮ್ಮನ್ನು? ಬ್ಲಡ್ ರಿಲೇಷನ್, ಸ್ವಂತವರಂತ ಯಾರನ್ನಾದ್ರೆ ನಾವು ಹೇಳಿದ್ವಲ್ಲ, ಮಕ್ಕಳು, ಹೆಂಡತಿ, ಅದು ಇದು ಅಂತೇಳಿ, ಎಷ್ಟು ದಿನ ಇಟ್ಕೊಳ್ತಾರೆ ನಮ್ಮನ್ನು ಹೇಳಿ? ಎಷ್ಟು ದಿನ ಇಟ್ಕೊಳ್ತಾರೆ? ನೆಂಟರೆಲ್ಲರೂ ಬಂದು ನೋಡೋವರೆಗೆ ಇಟ್ಕೊಳ್ತಾರೆ. ನೆಂಟರೆಲ್ಲರೂ ಒಂದು 10 ದಿನ ಬಿಟ್ಕೊಂಡು ಬರ್ತೀವಿ ಅಂತಂದರೆ 10 ದಿನ ಇಟ್ಕೊಂಡಿರ್ತಾರೆ ಮನೆ ಮುಂದೆ. ಇಲ್ಲ, ಎತ್ಬಿಡಿ, ಬೇಡ. ಸ್ವಂತವ್ರು ಯಾಕ್ರಿ ಎತ್ತ ಕೇಳ್ತಿದ್ದಾರೆ ಅಂತಂದರೆ, ಸ್ವಂತವರ ಥರ ಇದ್ದಂಥವ್ರು ಇವರೆಲ್ಲ. ಅರ್ಥ ಮಾಡ್ಕೊಳ್ಳಿ. ಸ್ವಂತವರ ಹಾಗೆ ಇದ್ದಂಥವ್ರು ಇವರೆಲ್ಲ. ಒರಿಜಿನಲ್ ಬೇರೆಯವರಿದ್ದಾರೆ. ಯಾಕೋಬನು ಪ್ರಿಯರೇ ಇನ್ನೇನು ಪ್ರಾಣ ಬಿಡಬೇಕು, ಸತ್ತೋಗ್ತಿದ್ದಾನೆ ಯಾಕೋಬನು. ಪ್ರಾಣ ಬಿಡಬೇಕಾದಂಥ ಪರಿಸ್ಥಿತಿಗಳಲ್ಲಿ ಯಾಕೋಬನು ಇರಬೇಕಾದ್ರೆ, ಯಾಕೋಬನು ತನ್ನ ಮಕ್ಕಳೆಲ್ಲರನ್ನ ಕರೆದುಬಿಟ್ಟು ಏನಂತ ಹೇಳ್ತಿದ್ದಾನೆ ಎನ್ನುವಂಥದ್ದನ್ನು ನಾವು ನೋಡಬೇಕು. ಆದಿಕಾಂಡ ನೋಡೋಣ ಪ್ರಿಯರೇ. ಆದಿಕಾಂಡ 49ನೇ ಅಧ್ಯಾಯ. ಆದಿಕಾಂಡ 49ನೇ ಅಧ್ಯಾಯ. ಯಾಕೋಬನ ಮಾತುಗಳು ನಾವು ಕೇಳಬೇಕು. ಯಾಕೋಬನು 49ನೇ ಅಧ್ಯಾಯ 1ನೇ ವಚನ ನೋಡೋಣ. ಮೊದಲು 1ನೇ ವಚನ ನೋಡೋಣ. ಯಾಕೋಬನು ತನ್ನ ಮಕ್ಕಳನ್ನು ಕರೆಸಿ, ನೀವೆಲ್ಲರೂ ಕೂಡಿ ಬನ್ನಿರಿ, ಮುಂದಿನ ಕಾಲದಲ್ಲಿ ನಿಮಗೆ ಸಂಭವಿಸುವುದನ್ನು ತಿಳಿಸುತ್ತೇನೆ. ತನ್ನ ಮಕ್ಕಳು ಎಷ್ಟು ಜನ? 12 ಮಂದಿ ಮಕ್ಕಳು, ಹೌದಾ? 12 ಮಂದಿ, 12 ಗೋತ್ರಗಳು, ದೊಡ್ಡ ಸಂತಾನ. ದೊಡ್ಡವನ ರೂಬೇನಿನಿಂದ ಮೊದಲುಗೊಂಡು ಬೆನ್ಯಾಮೀನವರೆಗೂ ಎಲ್ಲರನ್ನ ಕರೆಸಿಬಿಟ್ಟು, ಬನ್ನಿ, ನಿಮಗೊಂದು ವಿಷಯ ಹೇಳಬೇಕು ನಾನು. ಏನದು ಅಂತಂದರೆ, ನಾನು ನಿಮಗೋಸ್ಕರ ಕಾನಾನ್ ದೇಶವನ್ನು ಕೊಟ್ಟಿದ್ದೇನೆ, ನೀವೊಬ್ಬೊಬ್ಬರು ಒಂದೊಂದು ಕಾಂಪ್ಲೆಕ್ಸ್ ಕಟ್ಕೊಳ್ಳಿ ಅಂತ ಹೇಳಿಲ್ಲ. ಇವತ್ತಿನ ದಿನಮಾನಗಳಲ್ಲಿ ವಯಸ್ಸಾದಂಥವ್ರು ಯಾಕೆ ಕರೆಸ್ತಾರೆ? ಇನ್ನೇನು ಸಾಯ್ತೇವೆ ಅಂತ ಗೊತ್ತಾಗುತ್ತೆ ಪ್ರಿಯರೇ. ಪ್ರಾಣ ಬಿಡಬೇಕಾದ್ರೆ ಅದು ಗೊತ್ತಾಗುತ್ತೆ. ನನ್ನ ದಿನ ಮುಗಿದೋಯ್ತು ಅಂತ ಗೊತ್ತಾದಾಗ ಏನು ಮಾಡ್ತಾರೆ ಗೊತ್ತಾ? ನನ್ನ ಮಕ್ಕಳನ್ನು ನೋಡಬೇಕು, ಮೊಮ್ಮಕ್ಕಳನ್ನು ನೋಡಬೇಕು, ಆಮೇಲೆ ಅವ್ರನ್ನ ನೋಡಬೇಕು, ಇವ್ರನ್ನ ನೋಡ್ಬೇಕು, ಎಲ್ಲರನ್ನ ನೋಡ್ಬೇಕಂತ ಎಲ್ಲರನ್ನ ಕರೆಸ್ಕೊಂಡು ಏನು ಹೇಳ್ತಾರೆ ಅಂತಂದರೆ ಆಸ್ತಿ ನನ್ನ ಹತ್ರ ಇಷ್ಟಿದೆ, ಇಷ್ಟು ಆಸ್ತಿಯನ್ನು ನಿಮಗೆ ಇಷ್ಟು ಅಂತ ಆಸ್ತಿ ಹಂಚ್ತಾರೆ. ಯಾಕೋಬನಿಲ್ಲಿ ಆಸ್ತಿ ಹಂಚಕ್ಕೆ ಬಂದಿಲ್ಲ. ಯಾಕೋಬನಿಲ್ಲಿ ಆಸ್ತಿ ಹಂಚಕ್ಕೆ ಕರೆಸಲಿಲ್ಲ ಅವ್ರನ್ನ. ಮಕ್ಕಳೇ, ನಿಮ್ಗೊಂದು ವಿಷಯ ಹೇಳಬೇಕು, ನಿಮ್ಗೊಂದು ವಿಷಯವನ್ನು ನಾನು ತಿಳಿಸ್ಬೇಕು. ಏನಾ ವಿಷಯ ಅಂತಂದರೆ 49ನೇ ಅಧ್ಯಾಯ 29ನೇ ವಚನಕ್ಕೆ ಬರೋಣ ನೋಡಿ. 49ನೇ ಅಧ್ಯಾಯ 29ನೇ ವಚನ. ಇಸ್ರಾಯೇಲನು ಯಾರು ಇಸ್ರಾಯೇಲನು? ಯಾಕೋಬನಿಗಿರುವಂಥ ಮತ್ತೊಂದು ಹೆಸರೇ ಇಸ್ರಾಯೇಲನು. ಅದೇ ಹೆಸರು ಇಸ್ರಾಯೇಲ್ ಜನಾಂಗಕ್ಕೆ ಬಂದಿದೆ, ಇಸ್ರಾಯೇಲ್ಯರು ಅಂತ. ಸೊ ಇಸ್ರಾಯೇಲನು ತನ್ನ ಮಕ್ಕಳಿಗೆ ಆಜ್ಞಾಪಿಸಿ ಹೇಳಿದ್ದೇನೆಂದರೆ, ನಾನು ನನ್ನ ಪಿತೃಗಳ ಬಳಿಗೆ ಸೇರಬೇಕಾದ ಕಾಲ ಸಮೀಪಿಸುವುದು. ನಾನು ಹೋಯ್ತಿದ್ದೇನೆ, ನಾನು ಪ್ರಾಣ ಬಿಡ್ತಿದ್ದೇನೆ, ನಾನು ಇನ್ನು ಮೇಲೆ ಈ ಲೋಕದಲ್ಲಿ, ಈ ಭೂಮಿಯ ಮೇಲೆ ನಿಮಗೆ ಕಾಣಿಸೋದಿಲ್ಲ, ಕಾಲ ಸಮೀಪವಾಗಿದೆ. ಹಿತ್ತಿಯನಾದ ಎಫ್ರೋನನ ಭೂಮಿಯಲ್ಲಿರುವ ಗವಿಯೊಳಗೆ ನನಗೆ ಪಿತೃಗಳ ಬಳಿಗೆಯಲ್ಲಿ ಸಮಾಧಿ ಮಾಡಬೇಕು. ಆ ಗವಿಯು ಕಾನಾನ್ ದೇಶದ ಮಮ್ರೆಗೆದುರಿಗಿರುವ ಮಕ್ಪೇಲ ಎಂಬ ಬಯಲಿನಲ್ಲಿ ಅದು ಅಬ್ರಹಾಮನು ಅದರ ಸುತ್ತಲಿರುವ ಭೂಮಿ ಸಹಿತವಾಗಿ ಹಿತ್ತಿಯನಾದ ಎಫ್ರೋನನಿಂದ
ಸ್ವಕೀಯ ಸ್ಮಶಾನ ಭೂಮಿಯಾಗುವುದಕ್ಕೆ ಕೊಂಡುಕೊಂಡನು. ಅಲ್ಲಿ ಅಬ್ರಹಾಮನಿಗೂ ಅವನ ಪತ್ನಿಯಾದ ಸಾರಳಿಗೂ ಸಮಾಧಿಯಾಯಿತು. ಅಲ್ಲಿ ಈಸಾಕನಿಗೂ ಅವನ ಹೆಂಡತಿಯಾದ ರೆಬೆಕ್ಕಳಿಗೂ ಸಮಾಧಿಯಾಯಿತು. ಅಲ್ಲಿ ನಾನು ಲೇಳನ್ನು ಹುಟ್ಟೆನು. ಹೊಳದ ಕೂಡ ಹಿತ್ತಿಯರಿಂದ ಕ್ರಯಕ್ಕೆ ತೆಗೆದುಕೊಂಡ ಆ ಗವಿಯೊಳಗೆ ಸಮಾಧಿ ಮಾಡಬೇಕೆಂದು ಅಪ್ಪಣೆ ಕೊಟ್ಟನು. ಏನಂತ ಅಪ್ಪಣೆ ಕೊಡ್ತಿದ್ದಾನೆ ಅಂತಂದರೆ, ನನ್ನನ್ನು ಇಲ್ಲಿ ಸಮಾಧಿ ಮಾಡಬೇಡಿ, ಇಲ್ಲಿ ನನ್ನನ್ನು ಯಾಕೆಂತಂದರೆ ಇಲ್ಲಿ ಅನ್ನೋ ಟೈಮ್ಗೆ ಎಲ್ಲಿದ್ದಾನೆ ಯಾಕೋಬನು? ಇಲ್ಲಿ ನನ್ನನ್ನು ಸಮಾಧಿ ಮಾಡಬೇಡಿ ಅನ್ನೋ ಟೈಮ್ಗೆ ಎಲ್ಲಿದ್ದಾನೆ ಯಾಕೋಬನು? ಈ ಮಾತುಗಳನ್ನೆಲ್ಲ ಹೇಳೋ ಟೈಮ್ಗೆ ಯಾಕೋಬನು ಐಗುಪ್ತ ದೇಶದಲ್ಲಿದ್ದಾನೆ. ಐಗುಪ್ತ ದೇಶದಲ್ಲಿ ಯಾಕೆ ಬರ ಬಂದಿತ್ತು? ಯೋಸೇಫನ ಐಗುಪ್ತ ದೇಶಕ್ಕೆ ಒಂದು ಒಳ್ಳೆ ಪೋಸ್ಟ್ ಆದ. ಸೊ ಯೋಸೇಫನ ಮೂಲಕವಾಗಿ ಯಾಕೋಬನ ಸಂತಾನದವರೆಲ್ಲರೂ ಕೂಡ ಐಗುಪ್ತ ದೇಶಕ್ಕೆ ಶಿಫ್ಟ್ ಆದರು. ಐಗುಪ್ತ ದೇಶದಲ್ಲಿ ಪ್ರಾಣ ಬಿಡಬೇಕಾದ್ರೆ ಯಾಕೋಬನು ಹೇಳ್ತಿರುವಂಥ ಮಾತು, ಇವರು ನನ್ನ ಸ್ವಂತವರಲ್ಲ, ಇವರು ನನ್ನ ಸ್ವಂತ ಜನರಲ್ಲ, ಇಲ್ಲಿ ನನ್ನನ್ನು ಸಮಾಧಿ ಮಾಡಬೇಡ. ಎಲ್ಲಿ ಮಾಡು? ನನ್ನ ಸ್ವಂತವರಿದ್ದಾರೆ ಮಕ್ಪೇಲ ಎನ್ನುವಂಥ ಒಂದು ಗುಹೆಯಲ್ಲಿ, ಅಲ್ಲಿ ನನ್ನನ್ನು ಸಮಾಧಿ ಮಾಡಿ. ಇಲ್ಲಿ ಬೇಡ. ನನ್ನ ಸ್ವಂತ ಜನರಲ್ಲಿದ್ದಾರೆ. ಅಬ್ರಹಾಮನು, ಸಾರಳು, ಈಸಾಕನು, ರೆಬೆಕ್ಕಳು, ನಿನ್ನ ತಾಯಿ, ನಿಮ್ಮ ತಾಯಿ, ಅವಳನ್ನು ಕೂಡ ನಾನು ಸಮಾಧಿ ಮಾಡಿದ್ದೇನೆ. ನನ್ನನ್ನು ಎಲ್ಲಿ ಮಾಡಿ? ನೀವು ಅಲ್ಲೇ ಸಮಾಧಿ ಮಾಡಿ. ನಾನು ಲೇಯಳನ್ನು ಕೂಡ ಅಲ್ಲೇ ಹೂಣಿಟ್ಟೆನು. ಹಾಗಾಗಿ ನನ್ನನ್ನು ಕೂಡ ಅಲ್ಲೇ ಸಮಾಧಿ ಮಾಡಿ ಅಂಥೇಳಿ ಸಮಾಧಿಯನ್ನು ಕೂಡ ಅಲ್ಲೇ ಮಾಡಿಸ್ಕೊಂಡು. ಯಾಕಂತಂದರೆ ನನ್ನ ಸ್ವಂತ ಜನರು ಇವರಲ್ಲ ನನ್ನ ಸ್ವಂತ ಜನರು. ಮತ್ತು ಯಾರು? ಇನ್ನೂ ಕ್ಲಾರಿಟಿ ನಮಗೆ ಬೇಕಂತಂದರೆ ಮತ್ತಾಯನು ಬರೆದಂಥ ಸುವಾರ್ತೆಗೆ ನಾವು ಬರೋಣ. ಯೇಸು ಕ್ರಿಸ್ತರ ಬಾಯಿಂದ ಬಂದಂಥ ಒಂದು ಮಾತು. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ. ಮತ್ತಾಯನು ಬರೆದಂಥ ಸುವಾರ್ತೆ 12ನೇ ಅಧ್ಯಾಯ 46ನೇ ವಚನದಿಂದ ನಾವು ಓದೋಣ ಪ್ರಿಯರೇ. 12:46. ಆತನು ಜನರ ಗುಂಪುಗಳ ಸಂಗಡ ಇನ್ನೂ ಮಾತನಾಡುತ್ತಿರುವಾಗ ಆತನ ತಾಯಿಯು ತಮ್ಮಂದಿರು ಆತನನ್ನು ಮಾತನಾಡಿಸಬೇಕೆಂದು ಹೊರಗೆ ನಿಂತರು. ಯೇಸು ಕ್ರಿಸ್ತರು ಇದೇ ಥರ ಪ್ರಸಂಗ ಮಾಡ್ತಿದ್ದಾರೆ. ಒಂದು ದಿನ ಜನರ ಸಮ್ಮುಖದಲ್ಲಿ ನಿಂತುಕೊಂಡು, ಚರ್ಚಲ್ಲಿ ನಿಂತ್ಕೊಂಡು, ಮೈಕ್ ಹಿಡ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಚರ್ಚ್ ಹೊರಗಡೆ ಕೆಲವೊಬ್ಬರು ಬಂದ್ರಂತೆ. ಯಾರವರು? ಅಮ್ಮ ತಮ್ಮಂದಿರು ಬಂದಿದ್ದಾರೆ. ಅಮ್ಮ ಮತ್ತು ತಮ್ಮಂದಿರು ಬಂದಿರಬೇಕಾದರೆ ಆಗ ಒಬ್ಬನು, ಗೊತ್ತಾಯ್ತು ಯೇಸುಸ್ವಾಮಿಯ ತಾಯಿ ಇವರು, ಯೇಸುಸ್ವಾಮಿಯ ತಮ್ಮ ಇವನು, ಗೊತ್ತಾಯ್ತು. ಆಗ ಒಬ್ಬನು ಮೆಸೇಜ್ ಮಧ್ಯದಲ್ಲಿ ಓಡಿ ಬಂದು, ಈಗೋ ನಿನ್ನ ತಾಯಿಯು ನಿನ್ನ ಸಹೋದರರು ನಿನ್ನನ್ನು ಮಾತನಾಡಿಸಬೇಕೆಂದು ಹೊರಗೆ ನಿಂತಿರುತ್ತಾರೆ ಅಂದನು. ಸ್ವಾಮಿ, ನೀವು ಮೆಸೇಜ್ ನಿಲ್ಲಿಸಿ. ಯಾಕಪ್ಪ? ಯಾಕೆಂತಂದರೆ ಹೊರಗಡೆ ನೆಂಟರು ಬಂದವರು. ಯಾರು ನೆಂಟರು? ಬ್ಲಡ್ ರಿಲೇಷನ್ನು. ಯಾರು ಬ್ಲಡ್ಡು? ನಿನ್ನ ಬ್ಲಡ್ಡು. ಯಾರು? ನಿಮ್ಮಮ್ಮ. ಇನ್ಯಾರು? ನಿಮ್ಮ ತಮ್ಮ ಬಂದಿದ್ದಾರೆ. ಇವಾಗ ಏನು ಮಾಡ್ಬೇಕು ನಾನು? ಮೆಸೇಜ್ ನಿಲ್ಲಿಸ್ಬಿಟ್ಟು ಫಸ್ಟ್ ಹೋಗ್ಬಿಟ್ಟು ಅವ್ರನ್ನ ಇನ್ವೈಟ್ ಮಾಡಿ ನೀನು. ಇವು ಒಳ್ಳೇದಾ ಅಲ್ವಾ? ಇವ್ರು ಹೇಳಿರುವಂಥದ್ದು ಬಂದು ಹೇಳೋದಂತ ಅವ್ನು ಒಳ್ಳೇದಾ ಅಲ್ವಾ? ಒಳ್ಳೇದೇ ತಾನೆ. ಯೇಸುಸ್ವಾಮಿಗೆ ಅದು ಇಷ್ಟ ಆಗಿಲ್ಲ. ಇಮಿಡಿಯೇಟಾಗಿ ಏನಂತ ಮಾತನಾಡ್ತಿದ್ದಾರೆ ನೋಡಿ ಪ್ರಿಯರೇ. ಹೊರಗೆ ನಿಂತಿರುತ್ತಾರೆ ಅಂತ ಹೇಳಿದ ತಕ್ಷಣ ಅದಕ್ಕಾತನು ಆ ಮಾತನ್ನು ಹೇಳಿದವನನ್ನು ನೋಡಿ ಯೇಸುಸ್ವಾಮಿ ಹೇಳ್ತಿದ್ದಾರೆ, ನನಗೆ ತಾಯಿ ಯಾರು, ನನಗೆ ಸಹೋದರರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ, ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು, ತಂಗಿಯು, ತಾಯಿಯು ಆಗಬೇಕು ಅಂದನು. ಯಾರು? ಮರಿಯಮ್ಮಳು ತಾಯಿ ಅಲ್ವಾ? ತಮ್ಮಂದಿರು ಸ್ವಂತದವರಲ್ವಾ? ಸ್ವಂತ ತಾಯಿ ಅಲ್ವಾ? ಜನ್ಮ ಕೊಟ್ಟಂಥ ತಾಯಿ ಅಲ್ವಾ? ಮರಿಯಮ್ಮಳು ಬಂದಿರಬೇಕಾದ್ರೆ ಮರಿಯಮ್ಮಳನ್ನು ಇನ್ವೈಟ್ ಮಾಡೋದು ತಪ್ಪಾ? ಯೇಸುಸ್ವಾಮಿ ಹೇಳ್ತಿದ್ದಾರೆ, ಇವರು ನನ್ನ ಸ್ವಂತವರಂತ ನೀನು ಅಂದುಕೊಳ್ತಿದ್ಯಾ ಮಿಸ್ಟರ್? ನಿನಗೊಂದು ವಿಷಯ ತಿಳಿದು ಬರಬೇಕು. ಏನೋ ಗೊತ್ತಾ? ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ. ನನ್ನ ದೇವರು ನನ್ನ ಪರಲೋಕದಲ್ಲಿದ್ದಾರೆ, ನನ್ನ ತಂದೆ ಪರಲೋಕದಲ್ಲಿದ್ದಾರೆ. ಪರಲೋಕದಲ್ಲಿರುವಂಥ ನನ್ನ ತಂದೆಗೆ ಒಂದು ಚಿತ್ತವಿದೆ, ಒಂದು ಪ್ರಣಾಳಿಕೆ ಇದೆ, ಒಂದು ಆಲೋಚನೆ ಇದೆ. ಆ ಆಲೋಚನೆ, ಪ್ರಣಾಳಿಕೆ, ಚಿತ್ತದಂತೆ ನಡೆಯುವವನೇ ನನ್ನ ಸ್ವಂತದವನು. ನನ್ನ ಸ್ವಂತ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ತಮ್ಮಂದಿರಾಗಿರ್ಬೋದು, ತಂಗಿರಾಗಿರ್ಬೋದು, ವಾಟ್ ಎವರ್ ನನ್ನ ಸ್ವಂತವರಂತ ಹೇಳ್ಕೊಳ್ಳೋದಕ್ಕೆ ಯಾರು ಇದ್ದಾರಾ? ಅದು ವಾಕ್ಯದ ಮೂಲಕವಾಗಿಯೇ, ದೇವರ ಮೂಲಕವಾಗಿಯೇ.
ಹೌದಾ? ಹೌದು, ಸ್ವಂತವರು ಪ್ರಿಯರೇ. ಈ ದಿನ ನಮ್ಮ ಸ್ವಂತವರು ಯಾರು? ನನ್ನ ಸ್ವಂತ ಜನರು ಯಾರು? ಯಾರು ನಮ್ಮ ಸ್ವಂತ ಜನರು? ಯೇಸು ಕ್ರಿಸ್ತರಂಥವರಿಗೆ ತನ್ನ ತಾಯಿ ಎಷ್ಟು ಶ್ರಮೆ ಪಡಿದಾಳೆ, ಎಷ್ಟು ಕಷ್ಟ ಪಡಿದಾಳೆ ಪ್ರಿಯರೇ ಮರಿಯಮ್ಮಳು. ಹೌದಾ? ಯೇಸು ಸ್ವಾಮಿ ಇನ್ನು ಪುರುಷನನ್ನು ಅರಿಯೋದಕ್ಕಿಂತ ಮೊದಲೇ ಗರ್ಭದಲ್ಲಿ ಬಂದಿದ್ದಾರೆ. ಜನರೆಲ್ಲರೂ ಆಡ್ಕೊಳ್ತಿದ್ದಾರೆ, ಜನರೆಲ್ಲರೂ ಮಾತನಾಡ್ತಿದ್ದಾರೆ. ಎಲ್ಲ ಮಾತುಗಳನ್ನು ಪಕ್ಕಕ್ಕಿಟ್ಟು ದೇವರನ್ನೇ ನಂಬಿಕೊಂಡು ಬಂದಂಥ ಆ ಮರಿಯಮ್ಮಳನ್ನು ಯೇಸು ಸ್ವಾಮಿ ಹಾಗ ಕರೆಯೋದು ಮನಸ್ಸಿಲ್ವಾ ಯೇಸು ಸ್ವಾಮಿಗೆ? ಒಂದು ವಿಷಯ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಲ್ಲಿ ಯೇಸು ಸ್ವಾಮಿ ಮರಿಯಮ್ಮಳಿಗೆ ಅಮಾರ್ಯಾದವಾಗಿ ಅಥವಾ ಗೌರವ ಕೊಟ್ಟಿಲ್ಲ ಎನ್ನುವಂಥದ್ದು ವಿಷಯ ಅಲ್ಲ. ಅಲ್ಲಿ ಗೌರವ ಕೊಟ್ಟಿಲ್ಲ ಎನ್ನುವಂಥದ್ದು ವಿಷಯ ಅಲ್ಲ. ನಿನಗೆ ತಿಳಿಯಬೇಕಾಗಿರುವಂಥ ವಿಷಯ ಏನು ಗೊತ್ತಾ? ನಿನಗೆ ತಿಳಿಯಬೇಕಾಗಿರುವಂಥ ಸಂಗತಿ ಏನಂತಂದರೆ, ಅವರಿಗಿಂತ ಪ್ರಾಮುಖ್ಯವಾದಂಥವ್ರನ್ನ ನಿನಗೆ ನಾನು ಪರಿಚಯ ಮಾಡ್ತೇನೆ. ನನ್ನ ದೇವರು, ನನ್ನ ತಂದೆ, ಪರಲೋಕದಲ್ಲಿರುವಂಥ ನನ್ನ ತಂದೆಯ ಇಚ್ಛೆ, ಚಿತ್ತವನ್ನು ನೆರವೇರಿಸುವಂಥವರೇ ನನ್ನ ಸ್ವಂತ ಜನರು. ನಿಮ್ಮನ್ನು ಕೇಳ್ತಿದ್ದೇನೆ, ಎಷ್ಟು ಮಂದಿ ಸ್ವಂತ ಜನರು ನಮಗಿದ್ದಾರೆ? ಎಷ್ಟು ಮಂದಿ ಸ್ವಂತ ಜನರು ನಮಗಿದ್ದಾರೆ? ಫೋನ್ ಲಿಸ್ಟ್ ಓಪನ್ ಮಾಡಿದ್ರೆ ಎಷ್ಟು ಜನ ಆತ್ಮೀಯರು ನಮಗೆ ಸಿಗ್ತಾರೆ? ಎಷ್ಟು ಜನ ಆತ್ಮೀಯರು ನಮಗೆ ದೇವರು ಕೊಟ್ಟಿದ್ದಾರೆ? ಪ್ರಾರಂಭ ಶತಮಾನದಲ್ಲಿರುವಂಥ ಸಭೆಗೆ ಪ್ರಿಯರೇ, ಅವರು ವಾಕ್ಯವನ್ನು ಸಾರುತ್ತಿರಬೇಕಾದ್ರೆ ದೇವರೇ ಅವರ ಸಭೆಗೆ ಕಳಿಸ್ತಿದ್ರಂತೆ ಜನರನ್ನು. ಆ ವಾಕ್ಯವನ್ನು ಕೇಳಿಸೋದಕ್ಕೆ ಆ ಜನರನ್ನು ಕಳಿಸ್ತಿದ್ರಂತೆ. ಅವರೆಲ್ಲರೂ ಕೂಡ ತಮ್ಮಲ್ಲಿರುವಂಥ ಚರಸ್ಥಿರ ಆಸ್ತಿಗಳನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡ್ತಿದ್ರು. ಅವ್ರಿಗೇನೂ ಕಡಿಮೆ ಆಗಿಲ್ಲ, ಏನೂ ಕಡಿಮೆ ಆಗಿಲ್ಲ. ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡ್ತಿದ್ರು. ಯಾಕೋ ಗೊತ್ತಾ? ನನ್ನ ಸ್ವಂತವರು ಇವರು. ಆಸ್ತಿಯನ್ನು ಮಾರಿಕೊಡುವಷ್ಟು ತ್ಯಾಗ ಹೃದಯ ಯಾರಿಗೆ ಬರುತ್ತೆ? ಸ್ವಂತ ತಂದೆ ತಾಯಿಗಳಿಗೂ ಬರಲ್ಲ, ಸ್ವಂತ ಅಣ್ಣ ತಮ್ಮಂದಿರಿಗೂ ಬರಲ್ಲ ಪ್ರೇರೆ ದಿನಮಾನಗಳಲ್ಲಿ. ಮತ್ತು ಯಾರಿಗೆ ಬರ್ತಿದೆ? ಮತ್ತು ಯಾರಿಗೆ ಬರುತ್ತೆ? ಯಾರಿಗೆ ಬರುತ್ತೋ ಗೊತ್ತಾ? ದೇವರನ್ನು ನಂಬಿದಂಥವರಿಗೆ, ದೇವರು ಕೊಟ್ಟಂಥವರಿಗೆ, ದೇವರ ಮನಸ್ಸುಳ್ಳಂಥವರಿಗೆ. ಅದು ಸ್ವಂತವರು, ಅವರು ಸ್ವಂತವರು ನಮಗೆ. ಭೂಮಿಯ ಮೇಲೆ ಲೌಕಿಕವಾಗಿ, ಭೂಮಿಯ ಮೇಲೆ ಏನೋ ಭೋಗಾಸೆಗಳಿಗಾಗಿ ಜೀವಿಸುವಂಥವರು ಸ್ವಂತವರಲ್ಲ. ದೇವರಿಗೋಸ್ಕರ ಬದುಕುವಂಥವ್ರು, ದೇವರಿಗೋಸ್ಕರ ತ್ಯಾಗ ಮಾಡುವಂಥವ್ರು, ದೇವರಿಗೋಸ್ಕರ ಕೊಡುವಂಥವರೇ ಸ್ವಂತವರು. ಈ ಭೂಮಿಯ ಮೇಲೆ ನೀವು ಏನಾದರೂ ಕಳ್ಕೊಳ್ತೀರಾ? 100% ನೀವು 100%. ನನ್ನ ಹೆಸರಿನ ನಿಮಿತ್ತವಾಗಿ ತಂದೆಯನ್ನು ನೀವು ಕಳ್ಕೊಂಡ್ರಾ? 100 ಪಟ್ಟು ಜಾಸ್ತಿ. ತಾಯಿಯನ್ನು ನೀವು ಕಳ್ಕೊಂಡ್ರ? 100 ಪಟ್ಟು ಜಾಸ್ತಿ. ಅಣ್ಣ ತಮ್ಮಂದಿರನ್ನ ಕಳ್ಕೊಂಡ್ರ? 100 ಪಟ್ಟು ಜಾಸ್ತಿ. ನೀವು ಏನು ಕಳ್ಕೊಂಡಿದ್ದೀರಾ? ಐ ವಿಲ್ ಗಿವ್ ಯು 100 times more. ದಿನ ದೇವರು ಕೊಟ್ಟಂಥ ಕುಟುಂಬ ನಮಗೆ ಎಷ್ಟಿದೆ? ದೇವರು ಕೊಟ್ಟಂಥ ಸ್ವಂತ ಜನರು ನಮಗೆ ಎಷ್ಟು ಮಂದಿ ಇದ್ದಾರೆ ಪ್ರಿಯರೇ? ನಮ್ಮ ಸ್ವಂತವರು, ನಮ್ಮ ಸ್ವಂತ ಜನರು ಅಂತ ಹೇಳಿಕೊಡೋದಕ್ಕೆ ಯಾರಾದರೂ ಇದ್ದರೆ ಪ್ರಿಯರೇ, ಅದು ದೇವರು ಕೊಟ್ಟಂಥ ಕುಟುಂಬ. ಈ ವಾಕ್ಯದ ಮೂಲಕವಾಗಿ ದೇವರು ನಮಗೆ ಕೊಟ್ಟಂಥ ಆತ್ಮೀಯರು. ಹಾಗಾಗಿ ಆತ್ಮೀಯವಾದಂಥ ಕುಟುಂಬ ಎಷ್ಟು ದೊಡ್ಡದಾಗಿದೆ ನಮ್ಮದು. ಹೌ ಬಿಗ್ ಈಸ್ ಅವರ್ ಫ್ಯಾಮಿಲಿ? ಎಷ್ಟು ದೊಡ್ಡದಿದೆ? ಲಾಜರನು ಸತ್ತೋದ. ಲೂಕನ ಬರೆದಂಥ ಸುವಾರ್ತೆ 16ನೇ ಅಧ್ಯಾಯದ ನಾವು ನೋಡುವಾಗ, ಭೋಗಪುರುಷನು ಸತ್ತೋದ, ಲಾಜರನು ಸತ್ತೋದ ನಂತರ ಪ್ರಿಯರೇ ಯಾರೂ ಬಂದಿಲ್ಲ ಊತಿಡಕ್ಕೆ, ಯಾರೂ ಬಂದಿಲ್ಲ ಸಮಾಧಿ ಮಾಡಲಿಕ್ಕೆ. ಭೋಗಪುರುಷನ ಸತ್ತೋದಾಗ ಮಾತ್ರ ದೊಡ್ಡ ಫಂಕ್ಷನ್ ಥರ ಮಾಡಿದ್ರು. ದೊಡ್ಡ ಯಾರ್ಯಾರೋ MLAಗಳು, MP ಗಳು, ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲರೂ ಬಂದರು. ಭೋಗಪುರುಷನು ಸತ್ತಾಗ ಸಮಾಧಿ ಮಾಡಿದ್ರು. ಸಮಾಧಿ ಮಾಡಿದ ನಂತರ ಕಣ್ಣು ತೆರೆದು ನೋಡ್ತಿದ್ದಾನೆ, ಬೆಂಕಿ ಉರಿತಿದೆ, ಕಟಕಟನೆ ಹಳ್ಳು ಕಡಿಯುವಂಥದ್ದು, ದಾಹ ಆಗ್ತಿದೆ, ನೀರಡಿಕೆ ಆಗ್ತಿದೆ ಭೋಗಪುರುಷನಿಗೆ. ಲಾಜರನಿಗೆ ಯಾರೂ ಬಂದಿಲ್ಲ ಸಮಾಧಿ ಮಾಡಲಿಕ್ಕೆ. ಕಣ್ಣೆತ್ತಿ ಮೇಲೆ ನೋಡಿದ ತಕ್ಷಣ ಲಾಜರನು ಅಬ್ರಹಾಮನ ಎದೆ ಮೇಲೆ ಒರಗಿಕೊಂಡಿರುವಂಥದ್ದನ್ನು ಕಂಡ ತಕ್ಷಣ ಆಶ್ಚರ್ಯ. ಭೂಮಿ ಮೇಲೆ ಯಾರು ಇರಲಿಲ್ವಲ್ಲ ನಿನಗೆ, ಇಲ್ಲಿ ಏನು ಅಬ್ರಹಾಮನ ಎದೆಗೆ ಹೊರ್ಕೊಂಡಿದ್ಯಾ ಅಂತಂದರೆ, ಎಸ್, ಭೂಮಿ ಮೇಲೆ ನನಗೆ ಆದಂಥ ಸ್ವಂತವರು ಯಾರು ಇರಲಿಲ್ಲ. ಆದರೆ ದೇವರು ನನಗೆ ಕೊಟ್ಟಿರುವಂಥ ಸ್ವಂತ ಜನ, ಸ್ವಂತ ಮನುಷ್ಯ ಅಬ್ರಹಾಮನು. ದೇವರು ಕೊಟ್ಟಂಥವರು ಇವರು. ದಿನಪ್ರಿಯರೇ, ದೇವರು ನಮಗೆ ಯಾರನ್ನು ಕೊಟ್ಟಿದ್ದಾರೆ? ಎಷ್ಟು ಮಂದಿಯನ್ನು ಕೊಟ್ಟಿದ್ದಾರೆ? ಸ್ವಂತವರಂತ ಹೇಳ್ಕೊಳ್ಳಿಕ್ಕೆ. ಹೌದು ಪ್ರಿಯರೇ, ಕೆಲವೊಮ್ಮೆ ಆಶ್ಚರ್ಯವಾಗುತ್ತೆ. ಏನೋ ಗೊತ್ತಾ? ನಮ್ಮವರು, ನನ್ನ ಸ್ವಂತವರು, ನನ್ನ ರಕ್ತ ಸಂಬಂಧಿಕರು ಅಂತ ಹೇಳ್ಕೊಳ್ಳುವಂಥವ್ರು ಕೂಡ ತುಂಬ ಸತಿ ಬರೋದಿಲ್ಲ ಕೆಲವೊಂದು ವಿಷಯಗಳಿಗೆ. ಆತ್ಮೀಯರು, ದೇವರು ಕೊಟ್ಟಂಥವರು, ದೇವರು ಕೊಟ್ಟಂಥ ಕುಟುಂಬ ಖಂಡಿತ ಬಂದೇ ಬರುತ್ತೆ. ಅಂಥವ್ರನ್ನ ನಾವು ಸಂಪಾದಿಸಿಕೊಳ್ಳಬೇಕು. ಹಾಗಾಗಿ ಯಾವುದು ಸ್ವಂತ ಊರು, ಯಾರು ಸ್ವಂತ ಜನರು?
ಪರಲೋಕವೇ ನಮ್ಮ ಸ್ವಂತ ಊರು. ಪರಲೋಕದಿಂದ ಬಂದಂಥವರು ನೀವು ನಾವು. ಸ್ವಂತ ಜನರು ಯಾರು? ಆತ್ಮೀಯರು. ಪರಲೋಕದಲ್ಲಿರುವಂಥ ತಂದೆಯ ಚಿತ್ತದ ಪ್ರಕಾರವಾಗಿ ನೆರವೇರಿಸುವಂಥವರೇ, ಮಾಡುವಂಥವರು ಆತ್ಮೀಯರು. ಮುಗಿಸೋದಕ್ಕಿಂತ ಮುಂಚೆ ಒಂದು ಮಾತನ್ನು ನಾನು ತೋರಿಸಿ ನಾನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 13ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 13ನೇ ವಚನ. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ತಾವು ಭೂಮಿಯ ಮೇಲೆ ಪ್ರವಾಸಿಗಳು ಪರದೇಶಿಗಳೆಂಬುದಾಗಿ ಅವರು ಒಪ್ಪಿಕೊಂಡರು. ನಾವು ಒಪ್ಕೊಳ್ತಿದ್ದೇವಾ? ನಾವು ಒಪ್ಪಿಕೊಳ್ತಿದ್ದೇವಾ ನಮ್ಮದು ಈ ಭೂಮಿ ಅಲ್ಲ, ಭೂಮಿನೇ ನಮ್ಮದಲ್ಲ ಅಂತಂದ ಮೇಲೆ ನಮ್ಮ ದೇಶ ನಮ್ಮದ, ನಮ್ಮ ಊರು ನಮ್ಮದ, ನಮ್ಮ ರಾಜ್ಯ ನಮ್ಮದ, ನಮ್ಮ ಮನೆ ನಮ್ಮದಲ್ಲ ಪ್ರಿಯರೇ, ನಮ್ಮದಲ್ಲ. ಒಂದು ದಿನ ಎಲ್ಲವನ್ನ ಬಿಟ್ಟು ಹೋಗಬೇಕು. ಬಿಟ್ಟು ಹೋದ ಮೇಲೆ ಯಾರ್ದಾಗತ್ತೆ? ಒಬ್ಬನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪ್ರಾಣವನ್ನು ನಷ್ಟ ಮಾಡಿಕೊಂಡ್ರೆ ಏನು ಪ್ರಯೋಜನ? ಹಾಗಾಗಿ ದೇವರಿಗೋಸ್ಕರ ಬದುಕೋಣ, ಆತ್ಮೀಯರನ್ನು ನಾವು ಬೆಳೆಸಿಕೊಳ್ಳೋಣ. ಫೋನ್ ಕಾಂಟ್ಯಾಕ್ಟ್ ಓಪನ್ ಮಾಡಿದ್ರೆ ನಮಗೋಸ್ಕರ ಪ್ರಾರ್ಥಿಸುವಂಥವ್ರನ್ನ ಕೆಲವರನ್ನಾದರೂ ನಾವು ಇಟ್ಕೊಳ್ಳೋಣ. ನಮಗೋಸ್ಕರ ಪ್ರಾರ್ಥಿಸೋರು ಬೇಕು ಪ್ರಿಯರೇ, ಅರ್ಥ ಮಾಡ್ಕೊಳ್ಳಿ. ಈ ಆತ್ಮೀಯ ಜೀವನದಲ್ಲಿ, ಒಂದು ಕ್ರಿಸ್ತಿಯ ಜೀವನದ ಪ್ರಯಾಣದಲ್ಲಿ ಪ್ರಿಯರೇ, ನನಗಂತ ಪ್ರಾರ್ಥನೆ ಮಾಡುವಂಥವ್ರು ಬೇಕು. ನನಗೇ ಆದಂಥ ಆತ್ಮೀಯವಾದಂಥ ತಂದೆ ಬೇಕು, ನನಗೇ ಆದಂಥ ಆತ್ಮೀಯವಾದಂಥ ತಾಯಿ ಬೇಕು, ನನಗೇ ಆದಂಥ ಆತ್ಮೀಯವಾದಂಥ ಒಂದು ಕುಟುಂಬ ನನಗೆ ಬೇಕು, ಸಹೋದರರು ನನಗೆ ಬೇಕು. ಎಲ್ಲಿ ಸಿಗ್ತಾರೆ ನನಗೆ? ಸತ್ಯವೇದದಲ್ಲಿ, ದೇವರಲ್ಲಿ ಮಾತ್ರ. ದೇವರು ಕೊಟ್ಟಂಥ ಕುಟುಂಬ. ನಮ್ಮ ಕುಟುಂಬದಲ್ಲಿ ದೇವರನ್ನು ನಂಬದೇ ಇರುವಂಥವ್ರು ಇರಬಹುದು, ಆದರೆ ದೇವರು ಕೊಟ್ಟಂಥ ಕುಟುಂಬದಲ್ಲಿ ದೇವರಿಗೋಸ್ಕರ ಪ್ರಾಣವನ್ನೇ ಕೊಡುವಂಥವ್ರು ಇರ್ತಾರೆ. ಅಂಥವ್ರನ್ನು ನಾವು ಸಂಪಾದಿಸಿಕೊಳ್ಳೋಣ, ಅಂಥವರನ್ನು ದೇವರಿಂದ ನಾವು ಹೊಂದಿಕೊಳ್ಳೋಣ. ಹಾಗಾಗಿ ಯಾವುದು ಸ್ವಂತ ಊರು? ಯಾರು ಸ್ವಂತ ಜನರು? ಪರಲೋಕವೇ ನಮ್ಮ ಸ್ವಂತ ಊರು. ಈ ಲೋಕದಲ್ಲಿ ದೇವರಿಗೋಸ್ಕರ ಜೀವಿಸುತ್ತಿರುವಂಥವರು ನಮ್ಮ ಸ್ವಂತ ಜನರು. ಈ ವಿಷಯವನ್ನು ನಾವು ತಿಳಿದುಕೊಂಡು ದೇವರಲ್ಲಿಯೂ ಆತ್ಮೀಯ ವಿಷಯಗಳಲ್ಲಿಯೂ ಇನ್ನೂ ಹೆಚ್ಚಾಗಿ ಬೆಳೆಯುತ್ತಾ ಅನೇಕರನ್ನು ದೇವರ ಬಳಿಗೆ ಸೇರಿಸುತ್ತಾ ನಾವು ದೃಢವಾಗಿ ದೇವರಿಗೋಸ್ಕರ ನಿಲ್ಲೋಣ, ಅನೇಕರನ್ನು ದೇವರಿಗೋಸ್ಕರ ನಿಲ್ಲಿಸೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ಯಾವುದು ಸ್ವಂತ ಊರು, ಯಾವುದು ಸ್ವಂತ ಜನರು ಎಂಬ ವಿಷಯವನ್ನು ನಮಗೆ ನೀವು ತಿಳಿಸಿಕೊಟ್ಟಿದ್ದೀರಾ. ಕರ್ತನೆ, ಕೇಳಿದಂಥ ನಾವುಗಳು ಬಿಟ್ಟು ಬಿಡದೆ ಆ ಮಾತುಗಳಿಗೆ ವಿಧೇಯರಾಗಿ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ನಮ್ಮ ಸ್ವಾಮಿ, ಈ ಲೋಕವು ನಮಗೆ ಶಾಶ್ವತವಲ್ಲ, ಶಾಶ್ವತವಾಗದೆ ಅಶಾಶ್ವತವಾಗಿರುವಂಥ ಈ ಲೋಕದಲ್ಲಿ ಜೀವಿಸಿ ನಿಮಗೆ ದೂರವಾಗುವುದಕ್ಕಿಂತ ಸ್ವಾಮಿ, ನಿಮ್ಮ ಬಳಿಗೆ ನೀವಿರುವಂಥ ಆ ಲೋಕವನ್ನು ಸೇರುವವರೆಗೂ ನಂಬಿಗಸ್ತರಾಗಿ ನಾವು ಬದುಕುವಂತೆ ನಮಗೆ ಸಹಾಯ ಮಾಡಿ. ಇದುವರೆಗೂ ನಡೆಸಿಕೊಂಡು ಬಂದಿದ್ದೀರಾ, ನಿಮಗೆ ವಂದನೆಗಳು. ಪರೀಕ್ಷೆಯನ್ನು ಬರೆಯುತ್ತಿರುವಂತೆಲ್ಲ ನಿನ್ನ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಿದ್ದೇನೆ. ಜ್ಞಾನವನ್ನು, ಬಲವನ್ನು, ಧೈರ್ಯವನ್ನು ನೀವು ತುಂಬಿಸಿ ಇನ್ನೂ ಹೆಚ್ಚಾಗಿ ನಿಮ್ಮಲ್ಲಿ ಅಭಿವೃದ್ಧಿ ಆಗುವಂತೆ ನೀವು ಸಹಾಯ ಮಾಡಿ. ಇದುವರೆಗೂ ನಡೆಸಿದಂಥ ದೇವರೇ ನಿಮಗೆ ವಂದನೆಗಳು. ಇನ್ನು ಮುಂದೆಯೂ ನಿಮ್ಮ ಚಿತ್ತ, ನಿಮ್ಮ ಆಲೋಚನೆಗೆ ತಕ್ಕಂತೆ ನಮ್ಮೆಲ್ಲರನ್ನು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.